ಸುವಾರ್ತೆ 22ನೇ ಅಧ್ಯಾಯಕ್ಕೆ ಬರುವಾಗ ಯೇಸು ಪರಲೋಕ ರಾಜ್ಯವು ಮಗನಿಗೆ ಮದುವೆ ಮಾಡಿದ ಒಬ್ಬ ಅರಸನಿಗೆ ಹೋಲಿಕೆ ಆಗಿದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪರಲೋಕ ರಾಜ್ಯ ಯಾವುದಕ್ಕೆ ಹೋಲಿಕೆ ಆಗಿದೆ ಅಂತೆ ಬ್ರದರ್ ನಾಗೇಂದ್ರ ಬ್ರದರ್? ಮದುವೆ ಮಾಡಿದಂತ ಒಂದು ಹಲ್ಲಿಯ ಮದುಮಗನಿಗೆ, ಹಲ್ಲಿಯ ಅರಸನಿಗೆ ಹೋಲಿಕೆ ಆಗಿದಂತೆ. ಮದುವೆ ಮಾಡಿದಂತ ಒಬ್ಬ ಅರಸನಿಗೆ, ಎಲ್ರಿ ಹೇಳ್ರಿ, ಮದುವೆ ಮಾಡಿದಂತ, ಮದುವೆ ಆದಂತಲ್ಲ, ಮದುವೆ ಮಾಡಿದಂತ ಒಬ್ಬ ಅರಸನಿಗೆ ಪರಲೋಕ ರಾಜ್ಯವು ಹೋಲಿಕೆ ಆಗಿದೆ. ನಾವು ಕಳೆದ 2 ವಾರದಿಂದ ಉಪದೇಶದಲ್ಲಿ ನಾವು ಕಲಿತಿದ್ದೀವಿ, ರಾತ್ರಿ 8 ಗಂಟೆಯಿಂದ 9 ಗಂಟೆ, ಏನಂದ್ರೆ ದೇವರ ರಾಜ್ಯ ಅಂದ್ರೆ ಏನು ಅಂತ, ಹೌದಲ್ವಾ? ಇದು ಇವತ್ತು ನಾವು ತಿಳ್ಕೊಳ್ಳೋದು ಏನಂದ್ರೆ ಪರಲೋಕ ರಾಜ್ಯ ಏನು, ಅಲ್ಲಿಗೆ ಏನಾಗಬೇಕು, ನಾವು ಏನಾಗಿದ್ದೇವೆ ಎಂಬುದನ್ನು ನಾವಿವತ್ತು ತಿಳಿದುಕೊಳ್ತಾ ಇದ್ದೀವಿ. ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಯೇಸು ಅವರಿಗೆ ಕಥಾರೂಪವಾಗಿ, ಸಾಮ್ಯ ರೂಪವಾಗಿ ಪರಲೋಕ ರಾಜ್ಯವು ಮಗನಿಗೆ ಮದುವೆ ಮಾಡಿದ ಒಬ್ಬ ಅರಸನಿಗೆ ಹೋಲಿಕೆ ಆಗಿದೆ. ಮಗನಿಗೆ ಏನಾಗಿದಂತೆ? ಮದುವೆ ಮಾಡಿದಂತ ಒಬ್ಬ ಅರಸನಿಗೆ ಯಾವುದು ಹೋಲಿಕೆ ಆಗಿದೆ ಅಂತೆ? ಪರಲೋಕ ರಾಜ್ಯ. ಗಮನಿಸಿ ಎಲ್ಲರೂ, ಪರಲೋಕ ರಾಜ್ಯ ಎನ್ನುವಂಥದ್ದು ಒಬ್ಬ ಮಗನಿಗೆ ಮದುವೆ ಮಾಡಿದಂತ ಅರಸನಿಗೆ, ಮದುವೆ ಮಾಡಿದ ಮದುಮಗನಿಗೆ ಹೋಲಿಕೆ ಆದದಲ್ಲ, ಅರಸನಿಗೆ ಹೋಲಿಕೆ ಆದದ್ದು. ಉದಾಹರಣೆಗೆ ನೀವು ತಿಳ್ಕೊಳ್ರಿ, ಒಂದು ತಂದೆ ತನ್ನ ಮಗಳಿಗೆ ಮದುವೆ ಮಾಡುವಾಗ ಆ ತಂದೆ ಪರಲೋಕ ರಾಜ್ಯಕ್ಕೆ ಹೋಲಿಕೆ ಆದ ಹಾಗೆ. ಅರ್ಥ ಆಯ್ತಲ್ಲ ನಾನು ಹೇಳಿದ್ದು? ಹೇಗೆ ಒಂದು ಮಗಳನ್ನು ತನ್ನ ತಂದೆಯು ಮದುವೆ ಮಾಡಿಸಿಕೊಡುವಾಗ, ಮಗಳು ಮದುವೆ ಆಗ್ಬಹುದು, ಆದ್ರೆ ಮಾಡಿಸಿಕೊಡುದು ಯಾರು? ತಂದೆ ತಾಯಿ ಅಥವಾ ಪೋಷಕರು. ಅದೇ ರೀತಿಯಲ್ಲಿ ಆ ಒಂದು ಮದುವೆ ಮಾಡಿಸಿಕೊಳ್ಳುವಂತ ಕಥಾರೂಪ ಅಥವಾ ವಿಷಯ ಯಾರಾಗಿದ್ದಾನೆ? ಯೇಸು ಆಗಿದ್ದಾನೆ ಅಥವಾ ತಂದೆ ಆಗಿದ್ದಾನೆ ಎಂಬುದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಇಲ್ಲಿ ಬೈಬಲ್ ಹೇಳ್ತದೆ, ಪ್ರಿಯರೇ, ಅವನು ಮದುವೆಗೆ ಏಳಿಸಿಕೊಂಡವರನ್ನು ಕರೆಯುವುದಕ್ಕೆ, ತನ್ನ ಆಳುಗಳನ್ನು ಕಳಿಸಲು ಬರುವುದಕ್ಕೆ ಅವರಿಗೆ ಮನಸ್ಸಿರಲಿಲ್ಲ. ಪ್ರೈಸ್ ದಿ ಲಾರ್ಡ್. ಗಮನಿಸಿ, ಒಬ್ಬ ತಂದೆ ಮಗಳ ಮದುವೆಯನ್ನು ಬಹಳ ಖರ್ಚು ಮಾಡಿ ಅವನು ಅದ್ದೂರಿಯಾಗಿ ಮಾಡ್ತಾ ಇದ್ದಾನೆ. ಆದ್ರೆ ಆ ಒಂದು ಖರ್ಚು ಮಾಡಿದಂತ ಆ ಮದುವೆಗೆ ಏಳಿಸಿಕೊಂಡವರು ಯಾರು ಬರಲಿಲ್ಲ ಅಂತೆ. ಪ್ರೈಸ್ ಗಾಡ್. ಒಂದು ವೇಳೆ ನೀವು ಕೂಡ ಹಾಗೆ, ನಾವು ಒಂದು ವೇಳೆ ಬೇರೆ ಮದುವೆ ಹೋಗಿ ಒಂದು 500 ರೂಪಾಯಿ ಇಟ್ಟರೆ, ನೆಕ್ಸ್ಟ್ ನಾವು ಅವರಿಗೆ 500 ರೂಪಾಯಿ ಇಟ್ಟವರಿಗೆ ಒಂದು ಏನ್ ಮಾಡ್ತೀವಿ? ಕಾಗದ ಕೊಡ್ತೀವ ಇಲ್ವಾ? ಯಾರೋ ಒಬ್ರು ಕಾಗದ ಕೊಟ್ಟು ನಿಮಗೆ ಮದುವೆಗೆ 500 ರೂಪೀಸ್ ನಿಮಗೆ ಇಟ್ಟಿದ್ದಾರೆ ಕವರಲ್ಲಿ, ನೆಕ್ಸ್ಟ್ ಏನ್ ಮಾಡ್ತಾರೆ? ಅದನ್ನು ಹೋಗಿ ಹಾಗೇನೆ ಅವ್ರಿಗೂ ಕೂಡ ಕಾರ್ಡ್ ಕೊಡ್ತೀವಿ. ಏನಕ್ಕಂದ್ರೆ ಆ 500 ಅದಕ್ಕಿಂತ ಜಾಸ್ತಿ ವಾಪಸ್ ಬರಲಿ ಅಥವಾ ಒಂದು ನಿರೀಕ್ಷೆ ಕೆಲವರಿಗೆ ಇದ್ರೆ ಕೆಲವರಿಗೆ ಇರುವುದಿಲ್ಲ. ಪ್ರೈಸ್ ಗಾಡ್. ಅಂದ್ರೆ ಒಂದು ಮೈಂಡಲ್ಲಿ ಇರ್ತದೆ ಏನಂದ್ರೆ, ಅವರು ನಮಗೆ ಕರೆದಿದ್ದಾರೆ, ನಾವು ಕರಿಬೇಕು, ಅವ್ರಿಗೆ ನಾವು ಇಟ್ಟಿದ್ದೇವೆ, ನಾವು ಅವ್ರಿಗೆ, ಅವರು ನಮಗೆ ಇಡಬೇಕು. ಈ ರೀತಿಯ ಒಂದು ಸಿಸ್ಟಮೆಟಿಕ್ ಅನ್ನು ನಾವು ನೋಡ್ತೇವೆ. ಆದ್ರೆ ಇಲ್ಲಿ ನೋಡಿ, ಈ ಮದುವೆ ಎನ್ನುವಂಥದ್ದು ಏನಂದ್ರೆ ಒಬ್ಬ ಮಗನಿಗೆ ಮದುವೆ ಮಾಡಿದ್ದು, ಹಲ್ಲೆಲೂಯಾ, ಮದುವೆ ಮಾಡಿದ ಅರಸನಿಗೆ ಹೋಲಿಕೆ ಆಗಿದಂತೆ ಪರಲೋಕ. ಆದರೆ ಅವನು ಮದುವೆಗೆ ಏಳಿಸಿಕೊಂಡವರನ್ನು ಕರೆಯುವುದಕ್ಕೆ, ತನ್ನ ಆಳುಗಳನ್ನು ಕಳಿಸಿದಕ್ಕೆ ಬರುವುದಕ್ಕೆ ಅವರಿಗೆ ಮನಸ್ಸಿರಲಿಲ್ಲ. ಪಕ್ಕದವರಿಗೆ ಹೇಳ್ರಿ, ಮದುವೆಗೆ ಹೋಗ್ಲಿಕ್ಕೆ ಮನಸ್ಸಿದೆಯಾ? ಪ್ರೈಸ್ ಗಾಡ್. ಹಲ್ಲೆಲೂಯಾ. ನಮ್ಮ ಒಂದು ವೇಳೆ ಗಂಡನ ಕಡೆಯಿಂದಲೂ ಹೆಂಡತಿ ಕಡೆಯಿಂದಲೂ ಭಾನುವಾರನೇ ಮದುವೆ ಬಂದ್ರೆ ಆಗ ನಮ್ಮ ಒಂದು ಮನಸ್ಸು, ನಮ್ಮ ಕಾರ್ಯಗಳು ಹೇಗಿರ್ತದೆ ಎಂಬುದಾಗಿ ನಮಗೆ ಗೊತ್ತಿದೆ, ಹೌದಲ್ವಾ? ಒಂದು ವೇಳೆ ಹೆಂಡತಿ ಆ ಟೈಮಲ್ಲಿ ಚೊರೆ ಮಾಡ್ಬೋದು, ಅಯ್ಯೋ ನಮ್ಮ ಫ್ಯಾಮಿಲಿದು ಮದುವೆಗೆ ಯಾವುದು ಬರಲ್ಲ. ಗಂಡ ಹೇಳ್ಬೋದು, ನೀನು ಒಂದು ದಿವಸ ನನ್ನ ಫ್ಯಾಮಿಲಿಯ ಮದುವೆಗೆ ಬರಲಿಲ್ಲ. ಲಾಸ್ಟ್ಗೆ ಇಬ್ಬರು ಹೇಳ್ತಾರೆ, ಅದು ಭಾನುವಾರ ಅಲ್ವಾ, ಅದಕ್ಕೆ ಬರ್ಲಿಕ್ಕೆ ಆಗ್ಲಿಲ್ಲ. ಎಲ್ಲ ಪ್ರಾಬ್ಲಮ್ ಸಾಲ್ವ್. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಕೆಲವು ಸಾಲ್ವ್ ಆಗದಂತ ಸಮಸ್ಯೆಗಳು ಎಷ್ಟೋ ಇರುತ್ತೆ, ಹೌದಲ್ವಾ? ಆದ್ರೆ ಇಲ್ಲಿ ನೋಡ್ರಿ, ಮದುವೆಗೆ ಯಾರೆಲ್ಲ ಏಳಿಸಿಕೊಂಡ್ರು ಆ ಮದುವೆಗೆ ಅವರು ಬರಲಿಲ್ಲ. ಕಾರಣ ಏನು ಇರಬಹುದು? ಹಲ್ಲೆಲೂಯಾ. ಈ ಒಂದು ವಾಕ್ಯ ಭಾಗವನ್ನು ನಾವು ಹೇಳುವಾಗ, ಗಮನಿಸುವಾಗ ನಾವು ಯೋಚನೆ ಮಾಡಬೇಕು. ನಮಗೆ ಆಕ್ಚುಲಿ ಯೇಸು ಕ್ರಿಸ್ತನು ನಮಗೋಸ್ಕರ ಬಂದದಲ್ಲ. ಯೇಸು ಕ್ರಿಸ್ತನು ಯಾರಿಗೋಸ್ಕರ ಬಂದದಲ್ಲ? ನನಗೆ ಮತ್ತೆ ನಿನಗೋಸ್ಕರ ಆತನು ಬಂದದಲ್ಲ. ಉದ್ದೇಶ ಏನಂದ್ರೆ, ಇಸ್ರಾಯೇಲ್ಯರನ್ನು ದಾಸತ್ವದಿಂದ ಬಿಡುಗಡೆಗೊಳಿಸುವುದಕ್ಕಾಗಿ ಬಂದಂತ ಮನುಷ್ಯ ಮೆಸ್ಸಿಯನು ಯೇಸು ಕ್ರಿಸ್ತನಾಗಿದ್ದಾನೆ. ಆದ್ರೆ ಅವರಿಂದ ದೇವರ ರಾಜ್ಯವು, ಬೈಬಲ್ ಹೇಳಿದ ಪ್ರಕಾರ ಅವರಿಂದ ದೇವರ ರಾಜ್ಯವು ತೆಗೆದು ಅನ್ಯ ಜನಗಳಿಗೆ ಕೊಡಲಾಗುವುದು. ಯಾರಿಗೆ ಕೊಟ್ಟಂತೆ ದೇವರು? ಅವರು ಯೇಸು ಕ್ರಿಸ್ತನನ್ನು ಮೆಸ್ಸಿಯನು ರಕ್ಷಕನೆಂಬುದಾಗಿ ಸ್ವೀಕರಿಸಿದ ನಿಮಿತ್ತವಾಗಿ ಆ ಸುವಾರ್ತೆಯು ಅನ್ಯ ಜನಗಳಾದ ನಮಗೆ ಕೊಡಲ್ಪಟ್ಟು ಇವತ್ತು ನಾನು ನೀವು ರಕ್ಷಣೆ ಹೊಂದಿದ್ದೇವೆ. ಆಮೆನ್. ಈ ಜನರು ಯಾರಂದ್ರೆ ಮದುವೆಗೆ ಏಳಿಸಿಕೊಂಡವರು. ಹಲ್ಲೆಲೂಯಾ. ಮದುವೆಗೆ ಏಳಿಸಿಕೊಂಡವರು ನಾವಲ್ಲ. ಯಾರಲ್ಲ ನಾವು? ಮದುವೆಗೆ ಏಳಿಸಿಕೊಂಡವರಲ್ಲ. ಆದ್ರೆ ನಿಜವಾದ ಮೆಸ್ಸಿಯನು, ಇಸ್ರಾಯೇಲನ ದಾಸತ್ವದಿಂದ ಆವತ್ತು ಬಿಡುಗಡೆಗೊಳಿಸಿದಂತ ಕರ್ತನು ನಿತ್ಯವಾದ ದಾಸತ್ವದಿಂದ ಬಿಡುಗಡೆಗೊಳಿಸುವುದಕ್ಕಾಗಿ ಇಸ್ರಾಯೇಲ್ ದೇಶದಲ್ಲಿ ಯೇಸು ಕ್ರಿಸ್ತನು 33 ವರ್ಷ ಇದ್ದು ಆ ಭಾಗದಲ್ಲೆಲ್ಲ ಸೇವೆ ಮಾಡಿ ಅವರನ್ನು ದಾಸತ್ವದಿಂದ ಬಿಡುಗಡೆಗೊಳಿಸಿದ್ದಾನೆ ಅಂತ ಎಂಬುದಾಗಿ ತಿಳಿದ್ರು ಕೂಡ ಅವರು ಯೇಸು ಕ್ರಿಸ್ತನನ್ನು ರಕ್ಷಕನು, ಹಲ್ಲೆಲೂಯಾ, ಆತನೇ ಮೆಸ್ಸಿಯನ್ ಎಂಬುದಾಗಿ ಅವರು ಅಂಗೀಕರಿಸಲಿಲ್ಲ.
ಪ್ರೈಸ್ ಗಾಡ್. ಮದುವೆಗೆ ಹೇಳಿಸಿಕೊಂಡವರು ಯಾರು? ಇಸ್ರಾಯೇಲ್ಯರು. ಆದ್ರೆ ಆ ಇಸ್ರಾಯೇಲ್ಯರು ಆ ಸುವಾರ್ತೆಯನ್ನು, ಆ ಒಂದು ನಿಗೂಢವಾದ ರಹಸ್ಯವನ್ನು, ದೈವಿಕ ಕಾರ್ಯವನ್ನು ಅವರಿಗೆ ಅರಿಲಿಕ್ಕೆ ಆಗ್ಲಿಲ್ಲ. ಅವರು ಅದನ್ನು ನಿರಾಕರಿಸಿದ್ರು. 4ನೇ ವಾಕ್ಯಕ್ಕೆ ಬನ್ರಿ, ಯಾರಾದ್ರೂ ಓದಿ 4ನೇ ವಾಕ್ಯ. ತಿರುಗಿ ಬೇರೆ ಆಳುಗಳನ್ನು ಕರೆದು ಮದುವೆಯ ಊಟಕ್ಕೆ ಬನ್ನಿರೆಂಬುದಾಗಿ ಅವರಿಗೆ ಹೇಳಿದೆಂದು ಅಪ್ಪಣೆ ಕೊಟ್ಟು ಕಳುಹಿಸಿದನು. ಆಮೆನ್. ಇಷ್ಟೆಲ್ಲಾ ಕಾರ್ಯವಾದ್ರೂ ಕೂಡ ಪ್ರವಾದಿಗಳು, ಬೋಧಕರು, ನ್ಯಾಯಸ್ಥಾಪಕರು, ಅನೇಕ ರೀತಿಯ ಅಧಿಪತಿಗಳು, ರಾಜರ ಮೂಲಕವಾಗಿ ಎಲ್ಲವೂ ಕೂಡ ಸುವಾರ್ತೆಗೆ ಬರಬೇಕಂತ ಮೆಸ್ಸಿಯನು ಈತನೇ, ರಕ್ಷಕನು ಈತನೇ, ಹೌದಲ್ವಾ? ಯೆಶಾಯನು ಪ್ರವಾದಿಸಿದ, ವರದ ಮಗನು ನಿಮಗೆ ದೊರೆತನು, ಆತನ ಅದ್ಭುತ ಸ್ವರೂಪನು, ಆಲೋಚನೆಕರ್ತನು, ನಿತ್ಯದ ತಂದೆ, ಬರ್ಲಿಕ್ಕೆ ಮೆಸ್ಸಿಯನಿದ್ದಾನೆಂಬುದಾಗಿ ಯೆಶಾಯ 53ರಲ್ಲಿ ಕೂಡ ನಾವು ನೋಡ್ತೇವೆ. ಆತನ ಏನ್ ಮಾಡ್ತಾನಂತೆ? ಆತನನ್ನು ಜಜ್ಜುವುದು ಯೆಹೋವನ ಸಂಕಲ್ಪವಾಗಿದ್ದಂತೆ, ಆತನ ಬಾಸುಂಡೆಗಳಿಂದ ಗುಣವಾಯಿತು ಎಂಬುದಾಗಿ ಎಷ್ಟೋ ವರ್ಷಗಳ ಹಿಂದೆ ಎಲ್ಲವೂ ಕೂಡ ಪ್ರವಾದಿಗಳು ಇಸ್ರಾಯೇಲ್ ಜನಗಳಿಗೆ, ಅವನನ್ನು ಅರಿಯದಂತ ಜನಗಳಿಗೆ ಹೇಳಿ ಆಗಿದೆ. ಹಲ್ಲೆಲೂಯಾ. ಅನೇಕರನ್ನು ಕರೆಸಿದ್ರು ಮದುವೆಗೆ ಅಂತ. ಪ್ರೈಸ್ ಗಾಡ್. ಇನ್ವಿಟೇಷನ್ ಕೊಟ್ಟರು ಪ್ರವಾದಿಗಳು, ಯಾಜಕರು, ಮತ್ತೆ ಯಾರೆಲ್ಲ ಬಂದ್ರು? ಲೇವಿಯರು, ಮತ್ತೆ ಅರಸರುಗಳು, ನ್ಯಾಯಸ್ಥಾಪಕರುಗಳು, ಇವರೆಲ್ಲರನ್ನು ಕಳಿಸಿ ಆಯ್ತು. ಮದುವೆಗೆ ಏನ್ ಮಾಡ್ಲಿಲ್ಲ? ಸಿದ್ಧವಾಗ್ಲಿಲ್ಲ. ಮತ್ತೆ ದೇವರ ವಾಕ್ಯ ಇರ್ತದೆ, ಏಳಿಸಿಕೊಂಡವರು ಅದೇ ಜನಗಳ ಬಳಿಗೆ, ಬೈಬಲ್ ಹೇಳ್ತದೆ 4ನೇ ವಾಕ್ಯ, ಮತ್ತೆ ಏಳಿಸಿಕೊಂಡವರ ಬಳಿಗೆ ಹೋಗಿ, ಇಗೋ ಅಡಿಗೆ ಸಿದ್ಧವಾಗಿದೆ, ನನ್ನ ಹೋರಿಗಳನ್ನು ಕೊಬ್ಬಿದ ಪಶುಗಳನ್ನು ಕೊಯ್ಸಿದ್ದೇನೆ, ಎಲ್ಲ ಸಿದ್ಧವಾಗಿದೆ, ಮದುವೆಯ ಊಟಕ್ಕೆ ಬನ್ನಿರೆಂಬುದಾಗಿ ಅವರಿಗೆ ಹೇಳಿರೆಂದು ಅಪ್ಪಣೆ ಕೊಟ್ಟು ಕಳಿಸಿದನು. ಪ್ರೈಸ್ ಗಾಡ್. ತಿರುಗಿ ಎಗೈನ್ ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕವಾಗಿ ಕೂಡ, ಹಲ್ಲೆಲೂಯಾ, ಅಡಿಗೆ ಎಲ್ಲ ರೆಡಿಯಾಗಿದೆ, ಕುರಿ ಏನಾಗಿದೆ? ಕೊಯ್ಯಲ್ಪಟ್ಟಿದೆ, ರಕ್ತ ಸುರಿಸಿ ಆಗಿದೆ, ಎಲ್ಲ ಆಗಿದೆ, ಅಡಿಗೆ ರೆಡಿಯಾಗಿದೆ. ಈಗ ಸುವಾರ್ತೆಯನ್ನು ನಂಬಿದ್ರೆ ಸಾಕು, ದೇವರ ಕಡೆಗೆ ತಿರುಗಿದ್ರೆ ಸಾಕು, ಕರ್ತನನ್ನು ಅಂಗೀಕರಿಸಿದ್ರೆ ಸಾಕು ಎಂಬುದಾಗಿ ಎಲ್ಲಾ ಕಾರ್ಯಗಳು, ಎಲ್ಲಾ ಉದ್ದೇಶಗಳನ್ನು ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ಮಾತಾಡಿದ್ರು. ನೋಡಿ, ಯೇಸು ಕ್ರಿಸ್ತನು ಹೆಚ್ಚು ವ್ಯವಹಾರ ಮಾಡಿದ ನಾವು ನೋಡ್ತೇವೆ ಪರಿಸಯರು ಮತ್ತೆ ಶಾಸ್ತ್ರಿಗಳಲ್ಲಿ. ಆ ನಂತರ ಅನ್ಯ ಜನಗಳ ಬಳಿಗೆ ಹೋದ್ರು. ಗಮನಿಸಬಹುದು ನೀವು, ಒಂದು ವ್ಯಭಿಚಾರಣಿ ಸ್ತ್ರೀಯೊಟ್ಟಿಗೆ ಯೇಸು ಮಾತಾಡುವಾಗ ಶಿಷ್ಯರು ಕೂಡ ಆಶ್ಚರ್ಯ ಪಡ್ತಾರೆ, ಏನ ಬಾವಿಯ ಕಟ್ಟಿಲಿ ಆತನು ಮಾತಾಡ್ತಾ ಇದ್ದಾನೆ ಅಂತ. ಯಾಕೆ? ಬೈಬಲ್ ಹೇಳ್ತದೆ, ಇಸ್ರಾಯೇಲರಿಗೆ ಮತ್ತೆ ಅನ್ಯ ಜನರಿಗೆ ಏನಿಲ್ಲ, ಒಕ್ಕು ಬಳಕೆ ಇಲ್ಲ. ಆತನು ಯಾರಿಗಾಗಿ ಬಂದನೆಂಬುದಾಗಿ ತಿಳ್ಕೊಂಡಿದ್ರು ಅವರೆಲ್ಲರೂ. ಇಸ್ರಾಯೇಲ್ ಜನರಿಗಾಗಿ ಬರಬೇಕಾದ್ರು, ಇಸ್ರಾಯೇಲರ ಬೋಧಕನೇ, ಇಸ್ರಾಯೇಲರಿಗೆ ಅರಸನೇ ಎಂಬುದಾಗಿ ಯೇಸುವನ್ನು ಕರೆಸ್ತಾರೆ. ಇಸ್ರಾಯೇಲರ ಬೋಧಕನೇ ಎಂಬುದಾಗಿ ಯೇಸುವನ್ನು ಅಲ್ಲಿ ಮೆನ್ಷನ್ ಮಾಡುವುದನ್ನು ನಾವು ನೋಡ್ತೇವೆ, ಹೌದಲ್ವಾ? ಸೊ ಹೀಗೆ ಆದ್ರೂ ಕೂಡ ಅಲ್ಲಿ ನಾವು ನೋಡ್ತೇವೆ, ಎಲ್ಲ ಊಟ ರೆಡಿಯಾಗಿದೆ, ಊಟಕ್ಕೆ ಸಿದ್ಧವಾಗಿದೆ, ಈಗಾದ್ರೂ ಮದುವೆಗೆ ಬನ್ನಿ ಅಂತ. ಈ ಲೋಕದಲ್ಲಿ ನಡೆಯುವಂತ ಮದುವೆಗೆ ಹಾಗೆ ಕರೀತಾರ? ನಾವು ಮದುವೆಗೆ ಬರುದಿಲ್ಲ ಅಂತ ಹೇಳಿದ್ರೆ, ಇಲ್ಲ ಪ್ಲೇಟ್ ಎಲ್ಲ ಹಾಕಿ ಆಗಿದೆ, ಉಪ್ಪಿನಕಾಯಿ ಹಾಕಿ ಆಯ್ತು, ನಾಗೇಂದ್ರ ಬ್ರದರ್ ಹೇಗಾದ್ರೂ ಬನ್ನಿ ನೀವು, ಇವತ್ತು ರಜೆ ಮಾಡಿ ಆದ್ರೂ ಈ ಉಪ್ಪಿನಕಾಯಿ ಊಟ ಎಲ್ಲ ಮಾಡಿ ಅಂತ ಕರೀಲಿಕ್ಕೆ ಆಗುತ್ತಾ? ಅವನು ಬರೋದಿದ್ರೆ ಏನಂತ ಮಾತಾಡ್ಕೊಳ್ತಾರಲ್ವಾ? ನಮ್ಮದು ಮದುವೆಗೆ ಬರಲ್ಲ, ಬೇರೆಯವರ ಮದುವೆಗೆ ಹೋಗ್ತಾರಂತ ಲೋಕದಲ್ಲಿ ಮಾತಾಡ್ಕೊಳ್ತಾರೆ. ಆಮೇನ್. ರಿಕ್ವೆಸ್ಟ್ ಮಾಡಿ ಕರೆಯೋರು ಇದ್ದಾರಾ? ಬಹಳ ಕಡಿಮೆ. ಪ್ರೈಸ್ ಗಾಡ್. ಮದುವೆಗಳು ಆಡಂಬರದಲ್ಲಿ, ವೈಭವದಲ್ಲಿ ನಡೆದ್ರು ಕೂಡ ನಮ್ಮ ಕೈಕಾಲು ಹಿಡ್ಕೊಂಡು ಯಾರು ಮದುವೆ ಕರೆಯಲ್ಲ. ಪ್ರೈಸ್ ಗಾಡ್. ಇಲ್ಲಿ ನೋಡಿ ಒಂದು ಕಾರ್ಯ, ಮದುವೆಗೆ ಯಾರೆಲ್ಲ ಏಳಿಸಿಕೊಂಡ್ರು ಅವರ ಬಳಿಗೆ ಮತ್ತೆ ಹೋಗಿ, ಈಗೋ ಊಟಕ್ಕೆ ಏಳಿಸಿಕೊಂಡರ ಬಳಿಗೆ ಹೋಗಿ ಅಡಿಗೆ ಸಿದ್ಧವಾಗಿದೆ, ಮತ್ತೆ ನನ್ನ ಹೋರಿಗಳನ್ನು ಕೊಬ್ಬಿದ ಪಶುಗಳನ್ನು ಕೊಯ್ಸಿದ್ದೇನೆ, ಎಲ್ಲ ಸಿದ್ಧವಾಗಿದೆ, ಮದುವೆ ಊಟಕ್ಕೆ ಬನ್ನಿರೆಂಬುದಾಗಿ ಅವರಿಗೆ ಹೇಳಿರೆಂದು ಅಪ್ಪಣೆ ಕೊಟ್ಟು ಕಳಿಸಿದನು. ಈಗಲೂ ನೋಡಿ, 2ನೇ ಬಾರಿ, ಯಾವುದು? 2ನೇ ಬಾರಿ ಹೇಳಿದ್ರು, ಈಗ ನೀವು ಮದುವೆಗೆ ಬರುವುದಲ್ಲ, ಅಡಿಗೆ ಸಿದ್ಧವಾಗಿದೆ, ಊಟ ಮಾಡ್ಲಿಕ್ಕೆ ಬನ್ನಿ. ಮೊದಲನೇದಾಗಿ ಮದುವೆಗೆ ಕರೆದ್ರು, ಮದುವೆಗೆ ಸಿದ್ಧವಾಗ್ಲಿಲ್ಲ. ಎರಡನೇದಾಗಿ ಪಶುಗಳನ್ನು, ಹೋರಿಗಳನ್ನೆಲ್ಲ ಕೊಯ್ಸಿ ಹಾಲಲ್ಲಿ ಎಲ್ಲ ರೆಡಿಯಾಗಿದೆ, ಊಟ ರೆಡಿಯಾಗಿದೆ, ಬಗೆ ಬಗೆಯ ಖಾದ್ಯಗಳು ರೆಡಿಯಾಗಿದೆ. ಈಗ ಅಡಿಗೆಯನ್ನು ತಿನ್ಲಿಕ್ಕಾಗಿ ಕರೀತಿದ್ದಾರೆ, ಅದಕ್ಕೂ ಕೂಡ ಏನಾಗ್ಲಿಲ್ಲ ಅಂತೆ. ವಾಕ್ಯ ಏನ್ ಹೇಳ್ತದೆ? ಅಡಿಗೆ ಸಿದ್ಧವಾಗಿದೆ, ಹೋರಿಗಳು ಸಿದ್ಧವಾಗಿದೆ, ಆದ್ರೆ ಅಪ್ಪಣೆ ಕೊಟ್ಟು ಕಳಿಸಿದನು. ಆದರೆ ಅವರು, 5ನೇ ವಾಕ್ಯ, ಆದರೆ ಅವರು ಮುಂದೆ ಸಾಕು. ಕೆಲವರು ಹೇಳ್ತಾರೆ ಏನಂದ್ರೆ, ಈ ಕೊನೆಯ ದಿವಸದಲ್ಲಿ ಪ್ರಿಯರೇ, ಇದಕ್ಕೆ ಆದಂತ ಒಂದು ರಿಯಲ್ ಅರ್ಥ ಇದೆ, ದೈವಿಕವಾದ ಕಾರ್ಯ ಇದೆ. ಅನೇಕರು ದೇವರು ಕಳಿಸಿದ್ರು,
ಶಿಷ್ಯರನ್ನು, ಭಕ್ತರನ್ನು, ಅವ್ರನ್ನ ಇವ್ರನ್ನು ಕಳಿಸಿದ್ರು ರೆಡಿ ಮಾಡಲಿಕ್ಕೆ. ಅವರು ಅನೇಕ ವಿಷಯಗಳನ್ನು ಹೇಳಿದ್ರು, ಪ್ರಕಟಣೆ ಹೇಳಿದ್ರು, ಪ್ರವಾದಿಸಿದ್ರು, ದೈವಿಕವಾದ ಕಾರ್ಯಗಳನ್ನು ತಿಳಿಸಿದ್ರು. ಅಂತ್ಯ ದಿವಸದಲ್ಲಿ ಸಿದ್ಧವಾಗ್ಲಿಕ್ಕಿರುವಂತಹ ಮದುವೆಯ ಕೂಟಕ್ಕೆ ಎಲ್ಲರನ್ನೂ ಕರೆಸಿ ಆಯ್ತು. ಆದ್ರೂ ಕೂಡ ಹೇಳಿಸಿಕೊಂಡ್ರು, ಸುವಾರ್ತೆ ನಂಬಿದ್ರು, ಎಲ್ಲವಾಯ್ತು. ಆದ್ರೆ ಏನಾಗ್ಲಿಲ್ಲ ಅಂತ ಹೇಳಿದ್ರೆ ಕಾರಣಗಳನ್ನು ಹೇಳ್ತಾ ಇದ್ದಾರೆ. ನಮಗೆ ಅಲ್ಲಿ ಪ್ರೋಗ್ರಾಮ್ ಇದೆ, ಇಲ್ಲಿ ಪ್ರೋಗ್ರಾಮ್ ಇದೆ, ಅದು ಇದೆ, ಇದಿದೆ ಎಂಬುದಾಗಿ. ಈ ಅಂತ್ಯ ದಿವಸದಲ್ಲಿ ನಾವು ಒಂದು ವೇಳೆ ದೈವಿಕವಾದ ಕಾರ್ಯಗಳನ್ನು, ದೇವರ ರಾಜ್ಯದ ಉದ್ದೇಶಗಳನ್ನು ನಾವು ಒಂದು ವೇಳೆ ಮರೆತು ಬಿಟ್ರೆ, ಈ ಲೋಕದಲ್ಲಿ ಕೂಟಗಳನ್ನು ನಾವು ಅಟೆಂಡ್ ಮಾಡದಿರ್ಬೋದು, ಈ ಲೋಕದಲ್ಲಿ ಕೆಲವು ಸರಿ ಸಭೆಗೆ ಪ್ರಾಬ್ಲಮ್ ಅದು ಇದೆಲ್ಲ ಸಮಸ್ಯೆ ಹೇಳ್ಬೋದು. ಆದ್ರೆ ಪರಲೋಕ ಒಂದು ದಿವಸ ಅವರನ್ನೆಲ್ಲ ಕರೆಯುವಾಗ ಈ ಪರಲೋಕದ ರಾಜ್ಯದ ಈ ಒಂದು ವಿಷಯಗಳು ಅಂತ್ಯ ದಿವಸದಲ್ಲಿ ನೆರವೇರುವಾಗ ನಡೆಯುವಂತ ಕಾರ್ಯ ಏನು ಗೊತ್ತಾ? ನಾವು ಅನೇಕ ಕಾರಣಗಳು, ಅನೇಕ ಕ್ರಿಯೆಗಳನ್ನು ಹೇಳಿ ಲೋಕದಲ್ಲಿ ನಾವು ತಪ್ಪಿಸಲ್ಪಡುವವರಾಗಿರ್ತೇವೆ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ನಮ್ಮದೇ ಆದ ಸಂಗತಿ, ನಮ್ಮದೇ ಆದ ಹೋರಾಟ, ನಮ್ಮನ್ನು ತಡೆಯುವಂತ ಯಾವುದೋ ಒಂದು ಶಕ್ತಿ, ಯಾವುದೋ ಒಂದು ವ್ಯಕ್ತಿಯ ಕಾರ್ಯಗಳು, ಯಾವುದೋ ಒಂದು ಉದ್ದೇಶಗಳಿಂದ ನಾವು ಹಿಡಿಯಲ್ಪಟ್ಟವರಾಗಿ ಏನ್ ಮಾಡ್ತೇವೆ? ದೇವರ ರಾಜ್ಯ, ದೇವರ ಪ್ರೀತಿ, ದೇವರ ಸಭೆ, ದೇವರ ಯೋಜನೆಯನ್ನು ಅನೇಕ ಬಾರಿ ಮರೆತು ಬಿಡ್ತೇವೆ. ಅಡಿಗೆ ಸಿದ್ಧವಾಗಿದೆ ಅಂತೆ, ಓರಿಗಳು ಕೊಯ್ಯಲ್ಪಟ್ಟಿದಂತೆ, ಎಲ್ಲವಾಗಿದೆ, ಎಲ್ಲಾ ಕಾರ್ಯಗಳಿದೆ. ಈಗ ಕರ್ದ ದಿನಕ್ಕೆ ಊಟ ಮಾಡ್ಲಿಕ್ಕೆ. ಆಮೆನ್, ಹಲ್ಲೆಲೂಯಾ. ಇವತ್ತು ಸಭೆ ಕೂಡ ದೇವರು ಎಲ್ಲಾ ಕಾರ್ಯಗಳನ್ನು ಮಾಡುವವನಾಗಿದ್ದಾನೆ. ನಾವು ಇವತ್ತು ಅಷ್ಟೊಂದು ಕಷ್ಟಪಡ್ತಾ ಇಲ್ಲ, ಅಷ್ಟೊಂದು ಪ್ರಯಾಸ ಪಡ್ತಾ ಇಲ್ಲ. ಯೇಸು ಇಲ್ಲಿ 33 ವರ್ಷ ಇರುವಾಗ 3.5 ವರ್ಷದಲ್ಲಿ ಆತನು ಕಷ್ಟಪಟ್ಟದ್ದು ಮಾತ್ರವಲ್ಲದೆ, ಪ್ರಯಾಸ ಪಟ್ಟದ್ದು ಮಾತ್ರವಲ್ಲದೆ, ತನ್ನ ರಕ್ತವನ್ನು, ತನ್ನ ದೇಹವನ್ನು ದಾರಿಯಾಗಿ ನಮಗೆ ಎರೆದು ಹೋಗಿದ್ದಾನೆ. ಪ್ರೈಸ್ ಗಾಡ್. ರಕ್ತ ಸಾಕ್ಷಿಯಾಗಿ, ಎಲ್ಲರ ಮಧ್ಯಸ್ಥರಾಗಿ, ಅರೆಬೆತ್ತಲೆಯ ಸ್ಥಿತಿಯಲ್ಲಿ ಆತನ ಈ ಲೋಕದಲ್ಲಿ ಪ್ರಾಣವನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಆ ಎಲ್ಲ ಕೊಬ್ಬಿದ ಕರುಗಳು, ಪಶುಗಳು ಕೊಯ್ಯಲ್ಪಟ್ಟರು ಕೂಡ ಮದುವೆಗೆ ಬರ್ಲಿಕ್ಕಿರುವಂತ ಜನಗಳ ಕಾರಣ ಏನಂದ್ರೆ, ಒಬ್ಬನಿಗೆ ಏನಂತೆ? ಗದ್ದೆದು ಕೆಲಸ ಇದೆ ಅಂತೆ, ಇನ್ನೊಬ್ಬನಿಗೆ ಏನ್ ಕೆಲಸ ಅಂತೆ? ವ್ಯಾಪಾರದ ಕೆಲಸ ಇದೆ ಅಂತೆ. ಉಳಿದವರು ಏನ್ ಮಾಡಿದ್ರಂತೆ? ಆಳುಗಳನ್ನು ಹಿಡಿದು ಬೈದು ಕೊಂದು ಹಾಕಿದರು. ಪ್ರೈಸ್ ಗಾಡ್. ದೇವರು ಕಳಿಸಿದಂತ ಅನೇಕ ವ್ಯಕ್ತಿಗಳು ಈ ಲೋಕಕ್ಕೆ ಬಂದ್ರು, ಮತ್ತೆ ಕಳಿಸಿದ್ರು, ಮತ್ತೆ ತಿಳಿಸಿದ್ರು, ಅಲ್ಲಿ ದೈವಿಕವಾದ ಕಾರ್ಯಗಳನ್ನು ಪ್ರಕಟ ಮಾಡಿದ್ರು. ಒಬ್ಬನಾದ ಮೇಲೆ ಒಬ್ಬನು. ಪ್ರೈಸ್ ಗಾಡ್. ಯಾಜಕರ ಕಾಲವಾದ ಮೇಲೆ ಪ್ರವಾದಿಗಳ ಕಾಲ, ಪ್ರವಾದಿಗಳ ನಂತರ ಅರಸರು, ಆನಂತರ ಲೇವಿಯರು, ಆನಂತರ ಅನೇಕ ರೀತಿಯ ನಾವು ನೋಡ್ತೇವೆ ಬೇರೆ ಬೇರೆ ಅಲ್ಲಿ ಯಾಜಕರು, ಬೇರೆ ಬೇರೆ ಒಂದು ರೀತಿಯ ಒಂದು ಜನಗಳ ಕಾಲಘಟ್ಟದಲ್ಲಿ ದೇವರು ನಮ್ಮನ್ನು ನಡೆಸಿದ. ಹಲ್ಲೆಲೂಯಾ. ಏನಕ್ಕಾಗಿ? ಮದುವೆಗೆ ಸಿದ್ಧವಾಗ್ಲಿಕ್ಕೆ. ಯಾಕೆ? ಪರಲೋಕ ರಾಜ್ಯದ ಅರಸನಿಗೆ ಈ ಮದುವೆ ಹೋಲಿಕೆ ಆಗಿದೆ. ಆಮೇನ್. ಪರಲೋಕ ರಾಜ್ಯಕ್ಕಾಗಿ ಒಂದು ಗುಂಪು ಜನಗಳನ್ನು ಸಿದ್ಧಪಡಿಸ್ಲಿಕ್ಕಾಗಿ ದೇವರು ಆಯಾಯ ಕಾಲದಲ್ಲಿ ಅನೇಕರನ್ನು ಕಳಿಸಿಕೊಟ್ಟ ಇಲ್ವಾ? ಕಳಿಸಿಕೊಟ್ಟ. ಆದ್ರೆ ಜನಗಳು ಏನು ಮಾಡಿದ್ರು? ಲೌಕಿಕವಾಗಿ ಅಲ್ಲಿ ಇಲ್ಲಿ ಅದು ಇದು ವ್ಯಾಪಾರ, ಮದುವೆ, ಪ್ರಾಬ್ಲಮ್, ಕೆಲಸ, ಅದು ಇದು ಅಂತೇಳಿ ಅವರು ಇವತ್ತು ಕೂಡ ಹೋಗ್ತಾನೆ ಇದ್ದಾರೆ. ಆದ್ರೆ ಕೊನೆಗೆ ಏನಾಯ್ತು ಅಂತ ಹೇಳಿದ್ರೆ, ಕಳಿಸಲ್ಪಟ್ಟವನನ್ನು ಅವರು ಕೊಂದು ಹಾಕಿದ್ರು. ಪ್ರೈಸ್ ಗಾಡ್. ಏನ್ ಮಾಡಿದ್ರು? ಅವರನ್ನು ಕೊಂದು ಹಾಕಿದ್ರು. ಓದ್ರಿ ನೋಡ್ರಿ 5ನೇ ವಾಕ್ಯ. ಆದರೆ ಅವರು ಅಲಕ್ಷ್ಯ ಮಾಡಿ ಒಬ್ಬನು ತನ್ನ ಹೊಲಕ್ಕೆ, ಒಬ್ಬನು ತನ್ನ ವ್ಯಾಪಾರಕ್ಕೆ ಹೋಗಿಬಿಟ್ಟರು. ಉಳಿದವರು ಅವನ ಆಳುಗಳನ್ನು ಹಿಡಿದು ಬೈದು ಕೊಂದು ಹಾಕಿದರು. ಮುಂದೆ ಅರಸನು ಸಿಟ್ಟುಗೊಂಡು ದಂಡುಗಳನ್ನು ಕಳುಹಿಸಿ ಆ ಕೊಲೆಗಾರರನ್ನು ನಾಶ ಮಾಡಿ ಅವರ ಪಟ್ಟಣವನ್ನು. ಆಮೇನ್. ಅರಸನು ಸುಮ್ಮನಿರ್ಲಿಲ್ಲ. ಯಾವ ಅಲ್ಲಿ ವ್ಯಕ್ತಿಯನ್ನು ಕೊಂದ್ರು, ಯಾರನ್ನು ಕೊಂದು ಹಾಕಿದ್ರು, ಅವರನ್ನು ನಾಶ ಮಾಡಿದ್ರು, ಸುಟ್ಟು ಹಾಕಿದ್ರು. ಪ್ರಿಯರೇ, ಸೇವೆಗೆ ವಿರುದ್ಧವಾಗಿ, ಸುವಾರ್ತೆಗೆ ವಿರುದ್ಧವಾಗಿ ಇವತ್ತು ಕೂಡ ಆ ಕಾಲದಿಂದ ಈ ಕಾಲಘಟ್ಟದವರೆಗೆ ಅನೇಕ ತೊಂದರೆಗಳು, ಸಮಸ್ಯೆಗಳು, ಪ್ರಾಬ್ಲಮ್ಗಳು, ಶತ್ರುವಿನ ಕ್ರಿಯೆಗಳು ಇದೆಯಾ ಇಲ್ವಾ? ಇದೆ. ಆದರೆ ಒಂದು ಮಾತ್ರ ಸತ್ಯ, ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದೆ. ಆಮೇನ್. ದೇವರ ವಾಕ್ಯವು ಇಬ್ಬಾಯಿ ಕತ್ತಿಯಂತೆ ಹರಿತವಾಗಿದೆ. ದೇವರ ವಾಕ್ಯವು ಬಂಡೆಯನ್ನು ಒಡೆಯುವ ಚಮಟಿಗೆಗೆ ಸಮವಾಗಿದೆ. ದೇವರ ವಾಕ್ಯವು ಬೆಂಕಿಗೆ ಸಮವಾಗಿದೆ. ದೇವರ ವಾಕ್ಯವು ಜೇನುತುಪ್ಪಕ್ಕಿಂತಲೂ ಸಿಹಿಯಾಗಿದೆ. ಆ ವಾಕ್ಯವನ್ನು ಎದುರಿಸುವಂತ, ಆ ವಾಕ್ಯಕ್ಕೆ ವಿರೋಧವಾಗಿ ನಿಲ್ಲುವಂತ ಯಾವ ಆಯುಧಗಳು ಇದುವರೆಗೂ ಅಲ್ಲಿ ಎದ್ದು ನಿಲ್ಲಿಲ್ಲ. ಫರೋಹನ ಸೇನೆ ನೋಡ್ರಿ, ಅಲ್ಲಿ ಇಸ್ರಾಯೇಲರಿಗೆ ಅನೇಕ ಬಾಧೆಯನ್ನು ಕೊಡ್ತು, ಗುಲಾಮತನದಲ್ಲಿ ಇಟ್ರು. ಹಾಗೆ ಮೋಶೆಯನ್ನು ದೇವರು ಕಳಿಸುವಾಗಲೂ ಫರೋಹನ ಹೃದಯವು ಕಠಿಣವಾಯಿತು. ಅನೇಕ ಹೋರಾಟಗಳನ್ನು, ಸಂದರ್ಭಗಳನ್ನು ಅವರ ಮೇಲೆ ಹಾಕಿದ್ರು, ಒತ್ತಡಗಳನ್ನು ಹಾಕಿದ್ರು. ಕೊನೆಯದಾಗಿ ಮೋಶೆಯನ್ನು ಬಿಡುಗಡೆಗೊಳಿಸುವಾಗಲೂ ಸುಮ್ಮನೆ ಬಿಡಲಿಲ್ಲ. ಅವನ ಅರಣ್ಯದ ಮಧ್ಯದಲ್ಲಿ ನಡೆಯುವಾಗಲೂ ಅವನ ಫರೋಹನ ಸೈನ್ಯವು ಬಂತು, ಅವನನ್ನು ಮುತ್ತಿಗೆ ಹಾಕಲಿಕ್ಕೆ ಪ್ರಯತ್ನ ಪಟ್ಟು. ಆದ್ರೆ ದೇವರು ಬಿಟ್ರ. ಅದೇ ಸಮುದ್ರವನ್ನು ವಿಭಾಗ ಮಾಡಿದ ದೇವರು ಫರೋಹನ ಸೈನ್ಯವನ್ನು, ಶತ್ರು ಸೈನ್ಯವನ್ನು ಅದನ್ನು ಮುಳುಗಿಸಿ ನಾಶ ಮಾಡಿಬಿಟ್ರು. ಪ್ರೈಸ್ ದಿ ಲಾರ್ಡ್.
ಹಲ್ಲೆಲೂಯ. ಈ ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವರು ತನ್ನ ಆಳುಗಳನ್ನು ತನ್ನ ಕಾರ್ಯಗಳನ್ನು ಕಳಿಸುವಾಗ ಎಚ್ಚರಿಕೆಗೊಳ್ಳದೆ ಹೋದ್ರೆ, ತಿಳುವಳಿಕೆಗೆ ಬರದೆ ಹೋದ್ರೆ, ದೇವರ ಕಡೆಗೆ ತಿರುಗದೆ ಹೋದ್ರೆ ದೇವರು ಅನೇಕರನ್ನು ನಾಶ ಮಾಡುವಂತ ದಿವಸ. ಅದಕ್ಕೆ ಬೈಬಲ್ ಹೇಳ್ತದೆ ಪ್ರಿಯರೇ, ನೋಡಿ ಆ ಯೋಹಾನ ಬರೆಸುವಾರ್ತೆ 15ನೇ ಅಧ್ಯಾಯಕ್ಕೆ ಬರುವಾಗ ಹೇಳ್ತದೆ, ನನ್ನಲ್ಲಿ ಇದ್ದು ಫಲ ಕೊಡದ ಪ್ರತಿಯೊಂದು ಕೊಂಬೆಯನ್ನು ಕಡಿದು ಬೆಂಕಿಯಲ್ಲಿ ಹಾಕುವರು. ಆಮೇನ್. ಅನ್ಯ ಜನರಿಗೆ ಹೇಳಿದ? ಅಲೋ, ಯಾರು ಮಾತಾಡ್ತಾ ಇಲ್ಲ. ನನ್ನಲ್ಲಿದ್ದು, ವಾಕ್ಯ ಹೇಳ್ತದೆ ಏನಂತೆ, ನನ್ನಲ್ಲಿದ್ದು ಫಲ ಕೊಡದ ಪ್ರತಿಯೊಂದು ಕೊಂಬೆಯನ್ನು. ಇವತ್ತು ಜನಗಳ ಒಂದು ಸಭೆಯ ಒಂದು ವಿಷಯ ಏನಿರ್ಬೋದು ಅಂತ ಹೇಳಿದ್ರೆ, ಜನಗಳು ಮಾತ್ರ ಬರಲಿ, ಕಾಣಿಕೆ ಬರಲಿ, ದಶಂಭಾಗ ಬರಲಿ ಅಂತ ಮಾತ್ರ ಇರದೆ ಆ ಪ್ರಯೋಜನ ಇಲ್ಲ. ಬದಲಾಗಿ ಸಭೆಯ ಒಂದು ಇಂಪ್ಲೇಷನ್ ಇರಬೇಕಂದ್ರೆ ಸಭೆಯಲ್ಲಿ ಜನರು ಶಿಷ್ಯರಾಗಿ ಮಾರ್ಪಡಬೇಕು, ಸಭೆಯಲ್ಲಿ ಜನರು ಅಲ್ಲಿ ಫಲ ಕೊಡಬೇಕು, ಸಭೆಯಲ್ಲಿ ಜನರು ಮಾತ್ಕಾರ್ಯಗಳು ಸೂಚಕಗಳು ನಂಬುವುದು ಮಾತ್ರವಲ್ಲದೆ ಅವರ ಮೂಲಕವಾಗಿ ದೇವರು ಕಾರ್ಯ ಮಾಡಬೇಕು. ಆಮೇಲೆ ಅದಕ್ಕೋಸ್ಕರ ಈ ಅಂತ್ಯ ದಿವಸದಲ್ಲಿ ಸಭೆಯನ್ನು ದೇವರು ಪ್ರಿಪೇರ್ ಮಾಡ್ತಾ ಇದ್ದಾನೆ ಹೊರತು ಅಲ್ಲಿ ನಾವು ಏನೋ ಕೆಲಸ ಮಾಡ್ಕೊಂಡು ನಮ್ಮದೇ ಕಾರ್ಯ ಮಾಡಿಕೊಂಡು ಮಾತ್ರವಲ್ಲದೆ ದೇವರ ರಾಜ್ಯದಲ್ಲಿ ಕೂಡ ನಾವು ಒಂದು ಪಾತ್ರೆಗಳಾಗಬೇಕೆಂಬುದಾಗಿ ದೇವರ ಚಿತ್ತ. ಎಷ್ಟು ಜನ ನಂಬ್ತಿರೋದು? ಹಲ್ಲೆಲೂಯಾ. ಹೇಳ್ರಿ, ನಾನು ಸುಮ್ಮನೆ ಸಭೆಗೆ ಬರಲಿಲ್ಲ. ಈ ಅಂತ್ಯಕಾಲದಲ್ಲಿ ದೇವರು ನನ್ನನ್ನು ಪ್ರಿಪರೇಷನ್ ಮಾಡ್ಲಿಕ್ಕೆ, ದೇವರು ತನ್ನ ಯೋಜನೆ ನನ್ನಲ್ಲಿ ನೆರವೇರಿಸಲಿಕ್ಕೆ ನಾನು ಬಂದಿದ್ದೇನೆ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಹಳೆಯ ಒಡಂಬಡಿಕೆಯಲ್ಲಿ ಬಡ ವಿಧವೆಗೆ ಅಲ್ಲಿ ಅವಳ ಒಂದು ಅಲ್ಲಿ ವಿಷನ್ ಏನಂದ್ರೆ, ಈ ರೊಟ್ಟಿ ತಿಂದು ಸಾಯ್ಬೇಕು ಅಷ್ಟೇ. ಈ ಬಡವೇದೆಯ ವಿಷನ್ ಏನು? ರೊಟ್ಟಿ ತಿಂದು ಇವತ್ತು ನಾನು ನನ್ನ ಮಗನು ಸಾಯ್ಬೇಕು. ಅಷ್ಟು ದಿವಸ ಅವರು ರೊಟ್ಟಿ ತಿಂತಾ ಇದ್ರು, ಆದ್ರೆ ಅದು ಕೊನೆಯ ರೊಟ್ಟಿ. ಅದು ಯಾವ ರೊಟ್ಟಿ? ಚಾರೆಪ್ತದಲ್ಲಿರುವಂತಹ ಬಡ ವಿಧವೆಯಲ್ಲಿ ಇದ್ದದ್ದು ಅಲ್ಲಿ ಒಂದು ಮೊಗೆ ಎಣ್ಣೆ ಸ್ವಲ್ಪ ಮತ್ತೆ ರೊಟ್ಟಿ ಮಾತ್ರ. ಅವಳು ಅವತ್ತೇ ಡಿಸೈಡ್ ಮಾಡಿದ್ಲು ಏನಂದ್ರೆ, ಇವತ್ತು ಈ ರೊಟ್ಟಿಯನ್ನು ತಿಂದು ಈ ಒಂದು ಅಲ್ಲಿ ಎಣ್ಣೆಯಲ್ಲಿ ಈ ಒಂದು ರೊಟ್ಟಿಯನ್ನು ಮಾಡಿ ತಿಂದು ನಾನು ನನ್ನ ಮಗನು ಸಾಯ್ಬೇಕು. ಆದ್ರೆ ಆ ರೊಟ್ಟಿನೂ ಸಿಕ್ಲಿಲ್ಲ, ಅವಳ ಪ್ರಾಣನ ನಷ್ಟಪಟ್ಟು ಹೋಗಲಿಲ್ಲ. ಹಲ್ಲೆಲೂಯಾ. ನಾವು ಕೆಲವು ನಮ್ಮ ಜೀವಿತದಲ್ಲಿ ಹೇಳ್ತೇವೆ, ಈ ಜಾಗ ಇದ್ದದಕ್ಕೆ, ಈ ಮನೆ ಇದ್ದದಕ್ಕೆ, ಈ ಕುಟುಂಬ ಇದ್ದದಕ್ಕೆ, ಈ ಪಟ್ಟಣ ಇದ್ದದಕ್ಕೆ ಮಾತ್ರ ರಕ್ಷಿಸಲ್ಪಟ್ಟಿದ್ದೇವೆ ನಾವು ನೆನೆಸ್ತೇವೆ. ಆದ್ರೆ ದೇವರು ನಮಗೋಸ್ಕರ ಸಿದ್ಧಪಡಿಸುವಂತ ಅನೇಕ ವಿಷಯಗಳು ನಮಗೆ ಕಣ್ಮರೆಯಾಗಿದೆ. ಹಲ್ಲೆಲೂಯಾ. ಅದು ಕಾಣ್ತಾ ಇಲ್ಲ. ಆದ್ರೆ ದೇವರ ವಾಕ್ಯದಲ್ಲಿ ನಾವು ನೆಲೆ ನಿಲ್ಲುವುದಾದ್ರೆ ನಮಗಾಗಿ ಇಟ್ಟಿರುವಂತ ಅನೇಕ ಸಂಗತಿಗಳನ್ನು ದೇವರು ಬಿಡುಗಡೆ ಹೋಗ್ತಾನೆ. ಹಲ್ಲೆಲೂಯಾ. ಅದು ಅಪ್ಪನ ಆಸ್ತಿ ಅಲ್ಲ, ತಾಯಿ ಆಸ್ತಿ ಅಲ್ಲ, ತಂದೆ ಆಸ್ತಿ ಅಲ್ಲ, ಕುಟುಂಬ ಅಲ್ಲ, ಅನೇಕ ಸಂಗತಿ ಅಲ್ಲ, ಅನೇಕ ಮಕ್ಕಳಲ್ಲ, ಅನೇಕ ಯೋಜನೆ ಅಲ್ಲ, ನಮಗೆ ಗೊತ್ತಿಲ್ಲದಂತ ಅಲ್ಲ ಕತ್ತಲೆಯಲ್ಲಿ ಬಚ್ಚಿಟ್ಟಿರುವ ನಿಧಿ ನಿಕ್ಷೇಪಗಳನ್ನು ದೇವರು ನಂಬುವವರಿಗೆ ಕೊಡುವವನಾಗಿದ್ದಾನೆ. ಆಮೇನ್. ಈ ಹಗಲಿನ ವೇಳೆಯಲ್ಲಿ ಇದನ್ನು ನಂಬುವುದಾದ್ರೆ ನಾವು ಸಂಪಾದಿಸದಂತ, ನಾವು ಎದುರು ನೋಡದಂತ, ನಾವು ಯೋಚನೆ ಮಾಡದಂತ ರೀತಿಯಲ್ಲಿ ದೇವರು ನಮ್ಮನ್ನು ಅಲ್ಲಿ ನಡೆಸುವವನಾಗಿರ್ತಾನೆ. ಎಷ್ಟು ಜನ ನಂಬ್ತಾರೆ? ಪ್ರೈಸ್ ಗಾಡ್. ನೀವು ಡಿಕ್ಲೇರ್ ಮಾಡ್ರಿ, ಇವತ್ತು ನಿಮಗೆ ಅವರು ಅದು ಕೊಡಲ್ಲ, ಆಸ್ತಿ ಕೊಡಲ್ಲ, ಇವರಿಗೆ ಇದನ್ನು ಮುಟ್ಲಿಕ್ಕೆ ಬಿಡಲ್ಲ, ಅದನ್ನು ಮುಟ್ಲಿಕ್ಕೆ ಬಿಡಲ್ಲ, ಇದನ್ನು ಅನುಭವಿಸ್ಲಿಕ್ಕೆ ಬಿಡಲ್ಲ ಅಂತ ಹೇಳ್ಬಹುದು. ಆದ್ರೆ ದೇವರು ನನಗೋಸ್ಕರ ನಿನಗೋಸ್ಕರ ಕತ್ತಲೆಯಲ್ಲಿ ಕೆಲವು ಬಚ್ಚಿಟ್ಟಿರುವ ನಿಧಿ ನಿಕ್ಷೇಪಗಳನ್ನು, ಯೋಜನೆಗಳನ್ನು, ಆತ್ಮಗಳನ್ನು, ಕೊಯ್ಲುಗಳನ್ನು, ಅನೇಕ ಅವಶೇಷಗಳನ್ನು, ಅನೇಕ ಕಾರ್ಯಗಳನ್ನು ನನಗೆ ನಿನಗೆ ದೇವರು ಕೊಡ್ತಾರೆ. ಎಷ್ಟನ್ನ ನಂಬ್ತೀರಾ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಬೈಬಲ್ ಹೇಳ್ತದೆ, ಲೋಕವು ಅದರ ಆಸೆಯು ಗತಿಸಿ ಹೋಗುತ್ತದೆ, ದೇವರ ಚಿತ್ತವನ್ನು ಯಾರು ಮಾಡ್ತಾರೆ ಅವರಿಗೋಸ್ಕರ ದೇವರು ಇಟ್ಟಿರುವುದನ್ನು ಎಲ್ಲವನ್ನು ಕೊಡ್ತಾರೆ. ಆದ್ರೆ ಅವನಿಗೆ ಕೆಲವರಿಗೆ ಏನಾಗಿದೆ ಅಂತೆ, ಕಣ್ಣು ಕಾಣಲಿಲ್ಲ, ಕಿವಿ ಕೇಳಿಲ್ಲ, ಅದರ ಗ್ರಹಿಕೆ ಉಂಟಾಗ್ಲಿಲ್ಲ. ಆದ್ರೆ ಕೆಳಗಿನ ವಾಕ್ಯ ಹೇಳ್ತದೆ, ಅಲ್ಲಿ ಕಣ್ಣು ತೆರೆಯಲ್ಪಟ್ಟವರಿಗೆ ಎಲ್ಲವೂ ಕೂಡ ಪ್ರಕಟವಾಯಿತು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇವರಿಗೆ ಸುವಾರ್ತೆ ಬರುವಾಗ, ದೇವರ ಕಾರ್ಯ ಬರುವಾಗ ಇವರು ಎಣಿಸಿದ್ರು ಅದು ನಮ್ಮನ್ನು ಕರೆಕ್ಷನ್ ಮಾಡ್ತದೆ, ಅದು ನಮ್ಮನ್ನು ಸರಿ ಮಾಡುತ್ತದೆ, ಅದು ನಮಗೆ ಬೇಡ, ಲೋಕದ ಪಾಪದಲ್ಲಿ ಲೋಕದ ಕಾರ್ಯದಲ್ಲಿ ನಾವು ಜೀವಿಸುವೆಂಬುದಾಗಿ ಅವರು ಅದೇ ಒಂದು ಯೋಜನೆಗಳನ್ನು ಅವರು ಮಾಡಿದ್ರು. ಆದರೆ ದೇವರ ಸಂಕಲ್ಪ ಏನಾಗಿತ್ತು? ಬೇರೆ ಆಗಿತ್ತು. ಪ್ರಿಯರೇ, ನಾವು ಬಂದಿರುವಂತ ರೀತಿಯಲ್ಲಿ ನಮ್ಮ ಸಂಕಲ್ಪಗಳಿದ್ರೆ ದೇವರ ಎಣಿಕೆಯಲ್ಲಿ ನಮ್ಮ ಸಂಕಲ್ಪ ಬೇರೆ ಆಗಿರ್ತದೆ. ನೀವು ನಂಬ್ತೀರಾ? ಆಮೇನ್. ನಮಗೆ ಗೊತ್ತಿಲ್ಲದ ಸಂಕಲ್ಪಗಳನ್ನು, ಯೋಜನೆಗಳನ್ನು ದೇವರು ಮಾಡುವವರಾಗಿರ್ತಾರೆ. ಒಬ್ಬ ಪಾಸ್ಟರ್ ಹೀಗೆ ಹೇಳ್ತಿದ್ರು, ನಾನು 1ನೇ ಕ್ಲಾಸ್ ಕೂಡ ಹೋಗ್ಲಿಲ್ಲ, ಶಾಲೆಗೆ ಹೋಗ್ಲಿಲ್ಲ, ಆದ್ರೆ ನನ್ನ ಬಳಿಗೆ ಯಾರೆಲ್ಲ ಬರ್ತಾರೆ ಅವರಿಗೆ ಪ್ರಾರ್ಥನೆ ಮಾಡುವಾಗ ಬಿಡುಗಡೆ ಆಗ್ತದೆ, ಅಲ್ಲಿ ರೋಗ ಸ್ವಸ್ಥತೆ ಆಗ್ತದೆ. ಇವತ್ತು ನನಗೆ ಬೇಕಾದಷ್ಟು ಆಸ್ತಿ, ಅಂತಸ್ತು, ಮನೆ ದೇವರು ಕೊಟ್ಟಿದ್ದಾನೆ. ಕಾರಣ ಏನಂದ್ರೆ, ಎಜುಕೇಶನ್ ಇಲ್ಲದ ನನಗೆ ಈ ಲೋಕದಲ್ಲಿ ಎಜುಕೇಶನ್ ಅಲ್ಲಿ ವ್ಯವಸ್ಥೆ ಮಾಡಿಕೊಡದಿದ್ರು ದೇವರ ಸೇವೆಯಲ್ಲಿದ್ದ ನಿಮಿತ್ತವಾಗಿ ಅಭಿಷೇಕ ನನಗೆಲ್ಲ ವ್ಯವಸ್ಥೆ ಮಾಡಿಕೊಡ್ತು. ಆಮೇನ್. ಹಾಗಾದ್ರೆ ನಾವು ಹೊಂದಿಕೆ ಇರುವಂತದ್ದು ಈ ಲೋಕದಲ್ಲಿ ಆಸ್ತಿ, ಅಂತಸ್ತಲ್ಲ, ದೇವರ ಅಭಿಷೇಕ, ದೇವರ ಕೃಪೆ, ದೇವರ ಕಾರ್ಯಗಳು ಹೊಂದುವಾಗ ಬೈಬಲ್ ಹೇಳ್ತದೆ, ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕಪಡಿರಿ, ಅವೆಲ್ಲವುಗಳು ಕೂಡ ಇವುಗಳು ನಿಮಗೆ ದೊರೆಯುವುದು. ಆಮೇನ್. ಪಕ್ಕದಲ್ಲಿ ನೋಡಿ ಹೇಳ್ರಿ, ನಿನಗೆ ಏನಿಲ್ಲ ಅಂತ ನೀನು ಚಿಂತೆ ಮಾಡಬೇಡ, ಎಲ್ಲವನ್ನು ಇರುವ ದೇವರಿನ ಒಳಗಿದ್ದಾರೆ. ಅದಕ್ಕೆ ವಾಕ್ಯ ಹೇಳುದು, ಲೋಕದಲ್ಲಿ ಇರುವವನಿಗಿಂತ
ನಿಮ್ಮ ಒಳಗಿರುವವನು ಹೆಚ್ಚಿನವನು. ಆಮೇನ್. ಇವತ್ತು ನಿಮಗೆ ಅದು ಕೊಡಲ್ಲ, ಇದು ಕೊಡಲ್ಲ, ಆಸ್ತಿ ಕೊಡಲ್ಲ, ಅಂತಸ್ತು ಕೊಡಲ್ಲ, ಮನೆ ಕೊಡಲ್ಲ, ಕಾರು ಕೊಡಲ್ಲ, ಬಂಗ್ಲೆ ಕೊಡಲ್ಲ, ಏನು ಕೊಡಲ್ಲದಿದ್ರು ಪರವಾಗಿಲ್ಲ, ಎಲ್ಲವನ್ನು ಕೊಡುವ ದೇವರು ನನ್ನ ಒಳಗಿದ್ದಾನೆ. ಆಮೇನ್. ನೀನು ಕೆಲಸ ಮಾಡುವ ಸ್ಥಳದಲ್ಲಿ ಹೇಳು, ನೀನು ಕೆಲಸ ಮಾಡುವ ಜಾಗದಲ್ಲಿ ಹೇಳು, ನಿನ್ನ ತಂದೆ ಮನೆಯನ್ನು ನೋಡಿ ಹೇಳು, ನಿನ್ನ ಪರಿಸ್ಥಿತಿಯನ್ನು ನೋಡಿ ಹೇಳು, ನೀನಿರುವಂತಹ ಸಂಗತಿಗಳನ್ನು ನೋಡಿ ಹೇಳು, ನಿನ್ನ ಕುಟುಂಬವನ್ನು ನೋಡಿ ಹೇಳು, ಎಲ್ಲವನ್ನು ಉಂಟು ಮಾಡುವಂತ ದೇವರು ನನ್ನ ಒಳಗೆ ಇದ್ದಾನೆ. ಆಮೇನ್. ಹಲ್ಲೇಲೂಯ. ಯಾವಾಗ ನಾವು ಅದನ್ನು ನಂಬ್ತೇವೆ, ದೇವರು ತನ್ನ ಕಾರ್ಯಗಳನ್ನು ಮಾಡ್ತಾನೆ. ಇಲ್ಲಿ ಆರಿಸಲ್ಪಟ್ಟವರಿಗಿಂತ ಕರೆಯಲ್ಪಟ್ಟವರು ಬಹಳ ಮಂದಿ ಇದ್ರು, ಅವರೆಲ್ಲರನ್ನು ಕರೆದ್ರು. ಆದ್ರೆ ಅವರನ್ನು ಕಳಿಸಿದವರನ್ನೇ ಕೊಂದು ಹಾಕಿ ನಾಶ ಮಾಡಿದ್ರು. ರಾಜನು ಬಿಟ್ನ. ರಾಜನು ತನ್ನ ಜನರನ್ನು ಕಳಿಸುವಾಗ ನಾಶ ಮಾಡುವಂತ ವ್ಯಕ್ತಿಗಳನ್ನು ದೇವರು ಬಿಡುವುದಿಲ್ಲ. ಒಂದು ಅವನು ದೇವರ ಕಡೆಗೆ ತಿರುಗಬೇಕು, ಇಲ್ಲದೆ ಮರಣವನ್ನು ಹೊಂದಬೇಕು. ಎರಡೇ ಆಪ್ಷನ್, ಒಂದ ಜನನ ಇಲ್ಲದೆ ಮರಣ. ಅದು ಯಾವ ಜನನ? ಪುನರ್ಜನನ, ಹೊಸದಾಗಿ ಹುಟ್ಟಬೇಕು. ದೇವರನ್ನು ವಿರೋಧಿಸಿದವರು ಅವನು ಹೊಸದಾಗಿ ಹುಟ್ಟಿದ್ರೆ ಬಚಾವಾಗ್ತಾನೆ, ಇಲ್ಲದಿದ್ರೆ ಅವನಿಗೆ ಏನ್ ಕಾದಿದೆ? 100% ಈ ಲೋಕದಲ್ಲಿ ಶೂನ್ಯವಾಗಿ ಅವನು ಹೋಗ್ತಾನೆ. ಪ್ರೈಸ್ ಗಾಡ್. ಹಲ್ಲೇಲೂಯ. ಅವರ ಜನನ ಹೊಂದಬೇಕು. ಯಾವ ಜನನ? ಹೊಸದಾಗಿ ಹುಟ್ಟಬೇಕು, ದೇವರ ಕಡೆಗೆ ತಿರುಗ್ಲಿಕ್ಕೆ. ಉದಾಹರಣೆಗೆ ಸೌಲನಿಗೆ ಮರಣ ನಿಶ್ಚಯವಾಗಿತ್ತು, ಆದ್ರೆ ದೇವರು ದಮಸ್ಕ ಪಟ್ಟಣದ ಬಾಗಿಲಿನಲ್ಲಿ ಯೇಸುವನ್ನು ಸಂಧಿಸಿ ಎರಡನೇ ಅಲ್ಲಿ ಜನನವನ್ನು ಕೊಟ್ಟರು. ಮರಣವನ್ನು ಸೂಚಿಸಲಿಕ್ಕೆ ಅವನ ಕಣ್ಣು ಕುರುಡಾಯ್ತು. ನೋಡು, ಜಾಗ್ರತೆ. ಪ್ರೈಸ್ ಗಾಡ್. ನೀನು ಹಿಂಸೆ ಪಡಿಸಿದ್ದು ಯಾರನ್ನು? ನನ್ನನ್ನು. ಯಾಕೆ? ಆಕ್ಚುಲಿ ಯೇಸುಗೆ ಏನಾದ್ರು ಹಿಂಸೆ ಪಡಿಸಿದ್ನವನು? ಯಾರಿಗೆ ಹಿಂಸೆ ಪಡಿಸಿದ? ದೇವ ಜನರಿಗೆ, ಶಿಷ್ಯರಿಗೆ, ಸೇವಕರಿಗೆ ಜೈಲಿಗೆ ಹಾಕುದು, ತೊಂದರೆ ಮಾಡುದು, ಸಭೆಗೆ ಉಪದ್ರಪಡಿಸುದು, ಹೆಣ್ಣು ಮಕ್ಕಳನ್ನೆಲ್ಲ ಜೈಲಿಗೆ ಹಾಕಿದಂತೆ, ಅನೇಕ ಪ್ರಾರ್ಥನೆಗೆ ಅಡ್ಡಿಪಡಿಸಿದ. ಆದ್ರೆ ಒಂದು ಎಚ್ಚರಿಕೆ ಕೊಟ್ಟರು, ಕಣ್ಣು ಕುರುಡಾಗಿದೆ ಈಗ. ಪ್ರೈಸ್ ಗಾಡ್. ಏನ್ ಎಚ್ಚರಿಕೆ ಕೊಟ್ಟರು? ಈಗ ಮರಣ ಬರಲಿಲ್ಲ, ಕಣ್ಣನ್ನು ಕುರುಡುಪಡಿಸಿದ್ದೇನೆ, ಜಾಗ್ರತೆ. ಇನ್ನು ಮುಂದೆ ಏನು ಬರ್ತದೆ? ಮರಣ ಬರಬಹುದು. ಆದ್ರೆ ನೀನು ಹೇಗೆ ಹಿಂಸೆ ಪಡಿಸಿದ್ಯೋ ಅದೇ ಹಿಂಸೆಯಲ್ಲಿ ನಿನ್ನ ಸೇವೆ ಕೂಡ ಹಾದು ಹೋಗ್ತದೆ. ಪ್ರೈಸ್ ಗಾಡ್. ನೋಡಿ, ಈ ಲೋಕದಲ್ಲಿ ಅಲ್ಲಿ ಈ ರೀತಿಯ ಒಂದು ಕಾರ್ಯಗಳು ಬರುವಾಗ, ಸಂಗತಿಗಳಲ್ಲಿ ಅವರು ಜೀವಿಸುವಾಗ ಅನೇಕ ಹೋರಾಟಗಳು, ಅನೇಕ ಸನ್ನಿವೇಶಗಳು, ಸಂದರ್ಭಗಳು ಅವರಿಗೆ ಬಂತು. ಅಲ್ಲಿಯ ಉಪದ್ರವಗಳು ಬಂತು. ಅದರಲ್ಲಿ ದೇವರು ನಂಬಿಗಸ್ತನಾಗಿದ್ದನೆಂಬುದಾಗಿ ನಾವು ನೆನೆಸುವವರಾಗಿದ್ದೇವೆ. ಗಮನಿಸಿ, 7ನೇ ವಾಕ್ಯದಲ್ಲಿ ಹಲ್ಲೆಲೂಯಾ ಬೈಬಲ್ ಹೇಳ್ತದೆ, ಅವರನ್ನು ನಾಶ ಮಾಡಿಬಿಟ್ಟನು, ಸುಟ್ಟು ಬಿಟ್ಟನೆಂಬುದಾಗಿ. ಅಂದ್ರೆ ದೇವರ ರಾಜ್ಯದಲ್ಲಿ ಇದುವರೆಗೂ ತೊಂದರೆ ಮಾಡುವಂತ, ಅಡ್ಡಿಪಡಿಸುವಂತ ಯಾವ ಕಾರ್ಯಗಳು ಬಂದರೂ ಕೂಡ ದೇವರು ಸುಮ್ಮನಿರುವುದಿಲ್ಲ. ಪಕ್ಕದವ್ರು ನೋಡ್ರಿ, ದೇವರ ರಾಜ್ಯಕ್ಕೆ, ದೇವರ ಉದ್ದೇಶಕ್ಕೆ ಅಡ್ಡಿಪಡಿಸುವ ಯಾವ ಆಯುಧಗಳು ಕೂಡ ಅದು ಫಲಿಸುವುದಿಲ್ಲ. ಹಲ್ಲೆಲೂಯಾ. ಕೆಳಗೆ ಬನ್ರಿ, 7ನೇ ವಾಕ್ಯ, 8ನೇ ವಾಕ್ಯ. ಹಾ ಸಾಕು. ಮದುವೆ ಸಿದ್ಧವಾಗಿದೆ ಸರಿ, ಆಗ ತನ್ನ ಆಳುಗಳಿಗೆ ಮದುವೆಗೆ ಸಿದ್ಧವಾಗಿದೆ ಸರಿ. ಮದುವೆಗೆ ಏನಾಗಿದೆ ಅಂತೆ? ಸಿದ್ಧವಾಗಿದೆ ಸರಿ, ಆದರೆ ಕರೆಯಲ್ಪಟ್ಟವರು ಯೋಗ್ಯರಾಗಲಿಲ್ಲ. ನಾವು ಈಗ 4 ಆದಿಗಳು ಕೊಡುವ ಸ್ಥಳಗಳಿಗೆ ಹೋಗಿ ಕಂಡವರನ್ನೆಲ್ಲ ಮದುವೆ ಊಟಕ್ಕೆ ಕರೀರಿ ಎಂದು ಹೇಳಿದನು. ಈ ಅಂತ್ಯ ದಿವಸದ ಸುವಾರ್ತೆ ಯಾರಿಗೆ ಸಿಕ್ಕಿದಂದ್ರೆ, ಯೋಗ್ಯತೆ ಇಲ್ಲದಂತ, ಕುಲೀನವಾಗಿರುವಂತ, ಯಾರಿಗೂ ಗಣನೆಗೆ ಬಾರದಂತ, ಯೋಗ್ಯತೆ ಇಲ್ಲದಂತ, ಹೆಸರಿಲ್ಲದಂತ ವ್ಯಕ್ತಿಗಳಿಗೆ ಇವತ್ತು ಸುವಾರ್ತೆ ಸಿಕ್ಕಿದೆ. 4 ಬೀದಿಗಳಲ್ಲಿರುವಂತ, ಮೂಲೆಗಳಲ್ಲಿರುವಂತ, ಪಟ್ಟಣದಲ್ಲಿರುವಂತ ಜನಗಳು, ನಾವೇನು ದೊಡ್ಡ ಜನರ, ನಾವು ಗಣನೆಗೆ ಬರಲಿಲ್ಲ, ಲೋಕದಲ್ಲಿ ಗಣನೆಗೆ ಬಾರದಂತ, ಅಲ್ಲಿ ಸರಿಯಾದ ಜ್ಞಾನ ಇಲ್ಲದಂತ, ತಿಳುವಳಿಕೆ ಇಲ್ಲದಂತ, 10ನೇ ಕ್ಲಾಸಲ್ಲಿ 3 ಸಾರಿ ಫೇಲ್ ಆದಂತ, PUCಗೆ ಹೋಗದಂತ, ಸ್ಕೂಲಿದು ಮುಖವೇ ನೋಡದಂತ, ಸ್ಕೂಲ್ ಮನೆಯಲ್ಲಿ ಏನು ಜ್ಞಾನ ಇಲ್ಲದಂತ, ಪೆದ್ದಿ ಅಂತ ಕರೀತಿರುವಂತ ನಮ್ಮನ್ನು ಕ್ರಿಸ್ತನು ಈ ಲೋಕದಲ್ಲಿ ಆರಿಸಿದ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಈಗ ಕರೆದವರು ಏನಾಗ್ಲಿಲ್ಲ ಅಂತೆ? ಯೋಗ್ಯರಾಗ್ಲಿಲ್ಲ. ಈಗ ಯಾರನ್ನು ಕರೀತಿದ್ದಾರೆ ನೋಡ್ರಿ. ಪ್ರೈಸ್ ಗಾಡ್. ಇಷ್ಟೆಲ್ಲ ಕಲಿಸಿದ್ರು, ಇಷ್ಟೆಲ್ಲ ಮಾಡಿದ್ರು, ತನ್ನ ಮಗನನ್ನೇ ಕೊಂದು ಹಾಕಿದ್ರು. ಹಲ್ಲೆಲೂಯಾ. ಕರ್ಕೊಂಡು ಬಂದವರನ್ನು, ನಿಜವಾಗಿ ಹೇಳಿದವರ ಹೆಸರನ್ನು ಹಾಳು ಮಾಡಿದ್ರು, ಅವಹೇಳನೆ ಮಾಡಿದ್ರು. ದೇವರಿಗೆ ಸುಮ್ಮನೆ ಬಿಡಲಿಲ್ಲ. ಇನ್ನೊಂದು ಕಾರ್ಯ ಮಾಡಿದೆ. ಏನಂದ್ರೆ, ಈಗ ಇವರು ಕರೆದವರು ಬಂದಿದ್ದಾರೆ, ಓಕೆ, ಇವರು ಯೋಗ್ಯರಲ್ಲ. ಯಾರಂತೆ ಇವರು? ಏನಂತೆ ವಾಕ್ಯ ಹೇಳ್ತದಲ್ಲಿ ನೋಡ್ರಿ, ಮದುವೆಗೆ ಸಿದ್ಧವಾಗಿದೆ ಸರಿ, ಇಷ್ಟೆಲ್ಲ ಪ್ರಯತ್ನ ಪಟ್ಟು ಲಾಸ್ಟ್ಗೆ ಅವರು ಬಂದುವಾಗ ಬೈಬಲ್ ಹೇಳ್ತದೆ, ಅಲ್ಲಿ ಮದುವೆಗೆಲ್ಲ ಸಿದ್ಧವಾಯಿತು, ಈಗ ಕರೆಯಲ್ಪಟ್ಟವರು ಯೋಗ್ಯರಲ್ಲ ಅಲ್ವಾ? ಅಲ್ಲಿ ಕಲಿಸಿದವರನ್ನೆಲ್ಲ ಕೊಂದಾಕಿದ್ರು, ಸುಟ್ಟಾಕಿದ್ರು, ನಾಶ ಮಾಡಿದ್ರು. ಇವರು ಯೋಗ್ಯರಲ್ಲ. ಈಗ ಯಾರನ್ನು ಕರ್ಕೊಂಬನ್ನಿ? 4 ಆದಿಗಳು ಕೂಡುವ ಸ್ಥಳಗಳಿಗೆ ಹೋಗಿ ಕಂಡವರನ್ನೆಲ್ಲ. ಪ್ರೈಸ್ ಗಾಡ್. ಸುವಾರ್ತೆ ಯಾರಿಗೆಲ್ಲ ಸಾರಲ್ಪಡ್ತದೆ?
ಲಿಮಿಟೆಡ್ ಜನಗಳನ್ನೆಲ್ಲ ಕಂಡವರಿಗೆಲ್ಲ ಸಾರಲ್ಪಡ್ತದೆ. ಹೇಳ್ರಿ, ಪಕ್ಕದವ್ರು ನೋಡಿ ಹೇಳ್ರಿ, ಲಿಮಿಟೆಡ್ ಜನರಿಗೆ ಸುವಾರ್ತೆ ಸಾರಲ್ಪಡುವುದಲ್ಲ, ಯಾರಿಗೆಲ್ಲ ಸಿದ್ಧವಾಗಿದೆ ಆಹಾರ ಅವರಿಗೆಲ್ಲ ಸಾರಲ್ಪಡ್ತದೆ. ಮೊದಲಗಿತ್ತಿಯಾದ ಸಭೆಗೆ ಸಿದ್ಧವಾದಂತ ಆಹಾರ ಪರಲೋಕ ರಾಜ್ಯದ ಅರಸನು ಯಾರಿಗೆಲ್ಲ ಮದುವೆ ಊಟ ಕರೆದಿದ್ದಾನೆ, ಯಾರಿಗೆಲ್ಲ ಸಿದ್ಧವಾಗಿದೆ ಅವರಿಗೆಲ್ಲ, ನಿಮ್ಮ ಪಕ್ಕದ ಮನೆ ಇರ್ಬೋದು, ಪಟ್ಟಣ ಇರ್ಬೋದು, ಜನರಿರ್ಬೋದು, ಅವರೆಲ್ಲರಿಗೆ ಶುಭ ಸಂದೇಶದ ಇನ್ವಿಟೇಷನ್ ಇದೆ. ಪ್ರೈಸ್ ಗಾಡ್. ಆ ಮದುವೆಯ ಕಾರ್ಡ್ ಹೋಗೇ ಹೋಗ್ತದೆ. ಪ್ರೈಸ್ ಗಾಡ್. ಕೆಲವರು ಅದು ಕಳ್ಕೊಂಡ್ಬಿಟ್ಟಿದ್ದಾರೆ, ಆದ್ರೆ ಮದುವೆಯ ಕಾರ್ಡ್ ಅನೇಕರಿಗೆ ಹೋಗ್ತದೆ. ಇವರು ಬರಲ್ಲ, ಅವರು ಬರಲ್ಲ ಅಂತ ನೀವು ಊಹೆ ಮಾಡುದಲ್ಲ. ದೇವರ ಸಮ್ಮುಖದಲ್ಲಿ ಯಾರಿಗೆಲ್ಲ ಕಾರ್ಡ್ ತಲುಪಿಸಲ್ಪಡ್ಬೇಕು, ಇನ್ನು ಕೂಡ ಅದು ತಲುಪಿಸಲ್ಪಡ್ತಾ ಇದೆ. ಈಗ ಕಂಡವರನ್ನೆಲ್ಲ ಕರೀರಿ ಎಂಬುದಾಗಿ ಹೇಳುವಾಗ ಎಲ್ಲರನ್ನು ಕೂಡಿಸಿದ್ರು. ಬೈಬಲ್ ಹೇಳ್ತದೆ 11ನೇ ವಾಕ್ಯ. ಆಮೇಲೆ ಅರಸನು ಕೂತವರನ್ನು ನೋಡುವುದಕ್ಕೆ ಹೀಗೆ ಮನೆ ತುಂಬ ಊಟಕ್ಕೆ ಕೂತರು. ಕೊನೆಯ ವರ್ಡ್ ಅಲ್ವಾ 10ನೇ ವಾಕ್ಯದ್ದು. ಹಲ್ಲೆಲೂಯಾ. ಆದಿಗಳಲ್ಲಿ ಒಳ್ಳೆಯವರು ಅನ್ನದೆ ಕಂಡವರನ್ನೆಲ್ಲ ಕೂಡಿಸಿ ಕರಕೊಂಡು ಬಂದರು. ಹೀಗೆ ಮನೆ ತುಂಬ ಊಟಕ್ಕೆ ಕೂತು. ಪರಲೋಕ ರಾಜ್ಯಕ್ಕೆ ಹೋಗುವಾಗ ಸ್ವಲ್ಪ ಜನರು ಹೋಗಲ್ಲ. ಪ್ರೈಸ್ ಗಾಡ್. ಬಹಳ ಮಂದಿ ಅಲ್ಲಿ ಇರ್ತಾರೆ. ಪರಲೋಕ ರಾಜ್ಯದ ದಾರಿ ಇಕ್ಕಟ್ಟು ಬಿಕ್ಕಟ್ಟು, ಹೋಗೋರು ಸ್ವಲ್ಪ ಜನ ಇರಬಹುದು. ಹಲ್ಲೆಲೂಯಾ. ಆದರೆ ಸುವಾರ್ತೆಯನ್ನು ನಂಬಿದವರು ಸ್ವಲ್ಪ ಜನವಲ್ಲ, ಅಲ್ಪ ಜನವಲ್ಲ, ಬಹಳ ಜನರು. ಹೇಳ್ರಿ, ಊಟಕ್ಕೆ ಅನೇಕರು ಕೂತ್ಕೊಳ್ತಾರೆ. ಹಲ್ಲೆಲೂಯಾ. 1000 ವರ್ಷದ ಆಳ್ವಿಕೆಯಲ್ಲಿ ನಾವಿರ್ತೇವೆ. ಯೇಸು ಕ್ರಿಸ್ತನ ಭರಣದಲ್ಲಿ ನಾವಿರ್ತೇವೆ. ಮದಲಿಂಗನು ಕರೆದಂತ ಮದುವೆಯಲ್ಲಿ ನಾವು ಇರಬೇಕು. ಪ್ರೈಸ್ ಗಾಡ್. ಈ ಸುವಾರ್ತೆ ಉದ್ದೇಶ, ಸೇವೆ ಉದ್ದೇಶ, ಸಭೆ ಉದ್ದೇಶ ಕಚ್ಚಾಟ ಮಾಡುದು, ತೊಂದರೆ ಮಾಡುದು, ಇನ್ನೊಬ್ಬನ ಕುರಿತು ಹೇಳುವುದು, ಇನ್ನೊಬ್ಬನಿಗೆ ಜಗಳ ಮಾಡುದು, ತೊಂದರೆ ಮಾಡುದು, ಕಾಣಿಕೆ ದಶಂಭಾಗ ಕೊಡ್ಲಿಲ್ಲ ಬೇಸರ ಮಾಡುವುದಲ್ಲ. ಮುಖ್ಯ ಉದ್ದೇಶ ಏನಂದ್ರೆ, ಹಲ್ಲೆಲೂಯಾ, ಮದುವೆಗೆ ನಾವು ಸಿದ್ಧವಾಗಬೇಕು. ಇನ್ವಿಟೇಷನ್ ಕೊಡಲಾಗಿದೆ. ಮದುವೆಯಲ್ಲಿ ಊಟಕ್ಕೆ ಕೂತ್ಕೊಳ್ಳದೆ ಹೋದ್ರೆ ಸುಮ್ಮನೆ ಮದುವೆಗೆ ಬಂದು ಫ್ಯಾಷನ್ ತೋರಿಸಿ ಸೆಂಟಿದು ಪರಿಮಳ ತೋರಿಸಲಿಕ್ಕೆ ಬಂದದಲ್ಲ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ನಾವು ಮದುವೆಗೆ ಬಂದಂತ ಉದ್ದೇಶ ಪರ್ಫ್ಯೂಮಿದು ಸ್ಮೆಲ್ ತೋರಿಸ್ಲಿಕ್ಕಲ್ಲ, ಅದು ನಮ್ಮ ಡ್ರೆಸ್ ತೋರಿಸ್ಲಿಕ್ಕಲ್ಲ. ನಮ್ಮನ್ನು ದೇವರ ಮದುವೆ ಊಟಕ್ಕೆ ಕೂಡಿಸಬೇಕಾದ್ರೆ ನಾವು ದೇವರ ವಾಕ್ಯದಲ್ಲಿ ಸಭೆಯಲ್ಲಿ ಸ್ಥಿರವಾಗಿ ನಿಲ್ಬೇಕು. ಹಲ್ಲೆಲೂಯಾ. ಫಲ ಕೊಡಬೇಕು. ಪ್ರೈಸ್ ಗಾಡ್. ಅದು ದೇವರ ಉದ್ದೇಶವಾಗಿದೆ. ಪ್ರೈಸ್ ಗಾಡ್. ಕೇಳಿಸಿಕೊಂಡವರೆಲ್ಲ ಅಲ್ಲಿ ಬಂದ್ರು ಕೂಡ ಅವರು ಏನಾಗ್ಲಿಲ್ಲ ಅಂತೆ. ಏನಂತೆ ದೇವರ ವಾಕ್ಯ ಅವರಿಗೆ ಏನ್ ಹೇಳ್ತು? ಅವ್ರು ಯೋಗ್ಯರಾಗ್ಲಿಲ್ಲ. ಹಾಗಾದ್ರೆ ನಮ್ಮನ್ನು ಯೋಗ್ಯತೆ ಇಲ್ಲದಂತ ನಮ್ಮನ್ನು ದೇವರು ಕರೆದು ಯೋಗ್ಯರನ್ನಾಗಿ ಮಾಡಿದ್ದು. ನಾವ್ಯಾರು ಯೋಗ್ಯರಲ್ಲ, ಅಯೋಗ್ಯರು. ಹೌದಲ್ವಾ? ನಾವೆಲ್ಲ ಅಯೋಗ್ಯರಲ್ವಾ? ಅಯೋಗ್ಯರಾದ ನಮ್ಮನ್ನು ದೇವರ ಕೃಪೆ ಪ್ರೀತಿ ಯೋಗ್ಯರನ್ನಾಗಿ ಮಾಡಿದ್ದು. ಇವತ್ತು ನಾವು ಯೋಗ್ಯರು. ಅಲ್ಲಿ ಇವತ್ತು ನಾವು ಏನಾಗಿದ್ದೇವೆ? ನಾವು ಇವತ್ತು ಅಯೋಗ್ಯರಲ್ಲ, ನಾವು ಯೋಗ್ಯರು. ಕಾರಣ ಏನಂದ್ರೆ ಆತನ ಪ್ರೀತಿ, ಆತನ ರಕ್ತ ನಮ್ಮನ್ನು ಆರಿಸಿ ಇನ್ವಿಟೇಷನ್ ಕೊಟ್ಟು ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ್ದಾರೆ. ಈಗ ಅಯೋಗ್ಯರನ್ನು ಕರಲಿಲ್ಲ, ಅಯೋಗ್ಯರನ್ನು ಕರೆದು ಯೋಗ್ಯರನ್ನಾಗಿ ಮಾಡಿದ್ದಾರೆ. ಆದ್ರೆ ಕೂಟಕ್ಕೆ ಕರೆದವರು, ದೇವರ ಉದ್ದೇಶ ಕರೆದವರು, ದೇವರ ಮಾತ್ಕಾರ್ಯ ಕರೆದವರು, ಮಹಿಮೆ ಕರೆದವರು ಯಾರು ಯೋಗ್ಯರಾಗಲಿಲ್ಲ. ಬೀದಿಗಳಲ್ಲಿ ಎಲ್ಲೆಲ್ಲೋ ಚಲಿಸ್ತಾ ಇದ್ರು, ಯಾವ್ಯಾವ ಪರಿಸ್ಥಿತಿಗಳಲ್ಲಿದ್ರು, ಅನಾಚಾರಗಳಲ್ಲಿದ್ರು, ದುಷ್ಟತನಗಳಲ್ಲಿದ್ರು. ಒಂದು ವೇಳೆ ನಮ್ಮ ಪಟ್ಟಣದಲ್ಲಿ ವ್ಯಭಿಚಾರ, ಅನೇಕ ಪಾಪಗಳಲ್ಲಿ ಜೀವಿಸುವವರು ನಾಳೆ ದೇವರ ಸಭೆಯಲ್ಲಿರ್ಬಹುದು, ದೇವರ ಕಡೆಗಳಿರ್ಬಹುದು. ಅವರನ್ನು ದ್ವೇಷಿಸಬಾರದು, ಅವರ ಪ್ರೀತಿಸಬಹುದು ಬೇಕು. ಮಂಗಳ ಮುಖ್ಯರಿರ್ಬಹುದು, ಲಾಯರ್ಗಳಿರ್ಬಹುದು, ಪೊಲೀಸರಿರ್ಬಹುದು, ಅನೇಕ ರೀತಿಯ ಲೋಕದಲ್ಲಿ ಗಣನೆಗೆ ಬಾರದ ವ್ಯಕ್ತಿಗಳಿರ್ಬಹುದು. ಅವರೆಲ್ಲರೂ ಒಂದು ಮನೆಯ ಮಕ್ಕಳು. ಹಲ್ಲೆಲೂಯಾ. ಯಾಕಂದ್ರೆ ಅವರೆಲ್ಲರೂ ಊಟಕ್ಕೆ ಕೂರುವವರು. ಆಮೇನ್. ನೋಡಿ, ರೋಡಲ್ಲಿ ಹೋಗುವವರೆಲ್ಲ ಮನೆಗೆ ಬಂದು ಊಟಕ್ಕೆ ಕೂರ್ತಾರೆ. ನಮ್ಮಲ್ಲಿ ಇಲ್ಲ, ನಮ್ಮ ಮನೆಯವರು ಮಾತ್ರವಲ್ಲ. ಹೌದಲ್ವಾ? ಅದೇ ರೀತಿಯಲ್ಲಿ ಸಭೆಯಲ್ಲಿ ಇದ್ದವರು, ದೇವರ ರಾಜ್ಯದಲ್ಲಿ ಪ್ರವೇಶ ಮಾಡಿದವರು, ಅವರೆಲ್ಲರೂ ಕೂಡ ಆ 1000 ವರ್ಷದ ಆಳ್ವಿಕೆಯಲ್ಲಿ ಇರ್ತಾರೆ. ಕ್ರಿಸ್ತನ ಭರಣದಲ್ಲಿ ಅವರು ಇರುವವರಾಗಿರ್ತಾರೆ. ಪ್ರೈಸ್ ಗಾಡ್. 10ನೇ ವಾಕ್ಯ ಹೇಳ್ತದೆ, ಆಳುಗಳು ಆದಿಗಳಲ್ಲಿ ಹೋಗಿ ಕೆಟ್ಟವರು ಒಳ್ಳೆಯವರು ಅನ್ನದೇ ಕಂಡವರೆಲ್ಲ ಕೂಡಿಸಿ ಕರಕೊಂಡು ಬಂದರು. ಹೀಗೆ ಮನೆ ತುಂಬ ಊಟಕ್ಕೆ ಕೂತರು. ಆಮೇಲೆ ಅರಸನು ಕೂತವರು ನೋಡುವುದಕ್ಕೆ ಒಳಕ್ಕೆ ಬರಲಾಗಿ. ಈಗ ಒಂದು ಗಮನ, ಎಲ್ಲರಿಗೆ ಸುವಾರ್ತೆ ಸಿಕ್ಕಿತು. ಇಲ್ಲೊಂದು ರಹಸ್ಯ ಇದೆ. ಸುವಾರ್ತೆ ಎಲ್ಲರಿಗೆ ಸಿಕ್ಕಿದೆ. ದೀಕ್ಷಾಸ್ಥಾನ ಎಲ್ಲ ಹೊಂದಿದ್ದಾರೆ, ಪವಿತ್ರಾತ್ಮನ ಅಭಿಷೇಕ ಹೊಂದಿದ್ದಾರೆ. ಈಗ ಅರಸನು ಒಂದು ನೋಡ್ಲಿಕ್ಕೆ ಬಂದ. ನೋಡುವ, ಎಲ್ಲ ದೀಕ್ಷಾಸ್ಥಾನ ಹೊಂದಿದವರೇ, ರಕ್ಷಣೆ ಬಂದಿದ್ದಾರೆ. ಈಗ ಇವರೆಲ್ಲ ಹೆಂಗಿದ್ದಾರೆ ಅಂತ ನೋಡ್ಲಿಕ್ಕೆ ಬರುವಾಗ ಏನಾಯ್ತಂತೆ? ಮದುವೆ ಬಟ್ಟೆ ಹಾಕದಿದ್ರೆ ಪರಲೋಕದ ಒಳಗೆ ಪ್ರವೇಶ ಇಲ್ಲ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ನಾವು ಸಭೆಗೆ ಬರುವಾಗ ಬರ್ಮುಡ ಹಾಕೊಂಡು ಬಂದಿದೀವ? ಇಲ್ಲಲ್ವಾ? ಪ್ರೈಸ್ ಗಾಡ್. ಲುಂಗಿ ಹಾಕೊಂಡು ಈಗ ಹೋಗ್ತಾರೆ ಎಲ್ಲರೂ ಕೂಡ. ತಪ್ಪಿಲ್ಲ, ನಾನು ಯಾವುದಕ್ಕೂ ವಿರೋಧ ಅಲ್ಲ. ಬರ್ಮುಡ ಆದ್ರೂ ಹಾಕ್ಲಿ, ನೈಟಿ ಆದ್ರೂ ಹಾಕ್ಲಿ, ನನಗೆ ವಿರೋಧ ಇಲ್ಲ. ಈಗ ನಾನು ಹೇಳುವಂಥದ್ದು, ಮದುವೆ ಅಂತ ಹೇಳುವಾಗ ಮದುವೆಗೆ ಸಂಬಂಧಪಟ್ಟ ಬಟ್ಟೆ ಇರಬೇಕು. ಪ್ರೈಸ್ ಗಾಡ್. ದೇವರ ಸಭೆಗೆ
ದೇವರ ಸಭೆಯ ಬಟ್ಟೆ ಏನಂದ್ರೆ ನೀತಿವಂತಿಕೆಯ ವಸ್ತ್ರ. ಹಲ್ಲೆಲೂಯಾ. ಅಂದ್ರೆ ಯೇಸು ಕ್ರಿಸ್ತನು ನಮ್ಮನ್ನ ಆತನ ರಕ್ತದಿಂದ ತೊಳೆದು ನೀತಿವಂತನಾಗಿ ಮಾಡಿದ್ದಾನೆ. ವಿ ಆರ್ ದ ರೈಚಿಯಸ್ನೆಸ್ ಪೀಪಲ್. ಹಲ್ಲೆಲೂಯಾ. ನಾವು ನೀತಿವಂತ ಸಭೆ, ನೀತಿವಂತ ಸಂತತಿಗಳಾಗಿದ್ದೇವೆ. ಆಮೇನ್. ನೀತಿವಂತಿಕೆ, ಪರಿಶುದ್ಧತೆ, ನಂಬಿಗಸ್ತಿಕೆ ನಮ್ಮಲ್ಲಿ ಇಲ್ಲದೆ ಹೋದ್ರೆ ಪರಲೋಕಕ್ಕೆ ನಾವು ಹೋಗ್ಲಿಕ್ಕೆ ಆಗಲ್ಲ. ಹಲ್ಲೆಲೂಯಾ. ಈ ಕಪ್ಪು ಬಟ್ಟೆ ಹಾಕಿದ್ರೆ ಸೈತಾನ ರಾಜ್ಯ ಅಂತಲ್ಲ, ಬಿಳಿ ಬಟ್ಟೆ ಹಾಕಿದ್ರೆ ದೇವರ ರಾಜ್ಯ ಅಂತಲ್ಲ. ಕಪ್ಪು ಬಟ್ಟೆ ಹಾಕ್ಲಿ, ಬಿಳಿ ಬಟ್ಟೆ ಹಾಕ್ಲಿ, ಉದ್ದೇಶ ಒಂದೇ. ದೇವರು ನಮ್ಮಲ್ಲಿ ನೋಡುವಾಗ, ಅರಸನು ನಮ್ಮನ್ನು ಸಭೆಯಲ್ಲಿ ಬಂದು ನೋಡುವಾಗ, ಅರಸನು ನಮ್ಮನ್ನು ಅಲ್ಲಿ ಎತ್ತಲ್ಪಡುವಿಕೆಗೆ ಮೊದಲು ನಮ್ಮನ್ನು ಗಮನಿಸುವಾಗ ನಮಗೆ ನೀತಿವಂತಿಕೆ ಎಂಬ ವಸ್ತ್ರ ಇದೆ. ಹಲ್ಲೆಲೂಯಾ. ನೋಡ್ರಿ, ಅಬುದಾಬಿಯಲ್ಲಿ ಕೆಲಸ ಇದೆ ಅಂತ ಹೇಳಿದ್ರು, ಖುಷಿ ಆಯ್ತು. ನೀವು ಕೆಲಸಕ್ಕೆ ಸಿದ್ಧವಾಗಿದ್ದೀರಿ, ಹೌದಲ್ವಾ? ಆದ್ರೆ ಒಂದು ಮಧ್ಯದಲ್ಲಿ ಬಂತು, ಪಾಸ್ಪೋರ್ಟ್ ಎಲ್ಲ ರೆಡಿ ಆಯ್ತು, ಕೊನೆಗೆ ವೀಸಾ ಮಾಡುವಾಗ ಮೆಡಿಕಲ್ ಟೆಸ್ಟ್ ಅಂತ ಇರ್ತದೆ. ಯಾರಿಗೆ ಗೊತ್ತಿದೆ? ಗೊತ್ತಾ ನಿಮಗೆ? ಆ ಮೆಡಿಕಲ್ ಟೆಸ್ಟ್ ಅಲ್ಲಿ ಮೆಡಿಕಲ್ ಫೇಲ್ಯೂರಿ ಬಂದು ನಿನಗೆ ಕಾಯಿಲೆ ಉಂಟಂತ ಹೇಳಿದ್ರೆ ಆ ವೀಸಾ ಕ್ಯಾನ್ಸಲ್. ಪ್ರೈಸ್ ಗಾಡ್. ವೀಸಾ ಕಳಿಸಿದ ಸತ್ಯ, ಕೆಲಸ ಇದ್ದದ್ದು ಸತ್ಯ, ನೀನು ದುಡ್ಡು ರೆಡಿ ಮಾಡಿದ್ದು ಸತ್ಯ, ವೀಸಾ ಬಂದದ್ದು ಸತ್ಯ. ಬಟ್ ಹಲ್ಲೆಲೂಯಾ, ಮೆಡಿಕಲ್ ರಿಪೋರ್ಟ್ ಮಾಡುವಾಗ, ಮೆಡಿಕಲ್ ರಿಪೋರ್ಟ್ ಅಲ್ಲಿ ಇವನಿಗೆ HIV ಇದೆ, ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಅಲ್ಲಿ ಅಬುದಾಬಿಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಪ್ರೈಸ್ ಗಾಡ್. ಈ ಲೋಕದಲ್ಲಿ ಅಂತ ಸಿಸ್ಟಮ್ ಇರುವಾಗ ಪರಲೋಕದಲ್ಲಿ ಬಿಳಿ ಬಟ್ಟೆ ಹಾಕಿದ್ರೆ ಹೋಗ್ತೇವೆ, ಕಪ್ಪು ಬಟ್ಟೆ ಹಾಕೋದಿಲ್ಲ, ಹೋಗುದಿಲ್ಲ. ಎಲ್ಲರೂ ಅಲ್ಲೇಲಿ ಅಂತ ಹೇಳಿದ್ರೆ ಹೋಗ್ತಾರೆ ಅಂತ ಹೇಳಿದ್ರೆ ಸಾಧ್ಯ ಇದೆಯಾ? ಅಲೋ, ಸಾಧ್ಯ ಇದೆಯಾ? ಅರಸನು ಪರೀಕ್ಷೆ ಮಾಡ್ತಾನೆ. ಪಕ್ಕದವ್ರು ನೋಡಿ ಹೇಳ್ರಿ, ಅರಸನು ಊಟಕ್ಕೆ ಕೂತವರನ್ನು ಪರೀಕ್ಷೆ ಮಾಡ್ತಾನೆ. ಏನಿರ್ಬೇಕಂತೆ? ಕವರಿದ್ದು ದುಡ್ಡು ಇರ್ಬೇಕಂತೆಯಾ? ಫಸ್ಟ್ ನೋಡುದು ನಮ್ಮ ಮದುವೆಯಲ್ಲಿ ಎಲ್ಲರೂ ಕವರಲ್ಲಿ ಎಷ್ಟು ತಂದಿದ್ದಾರೆ, ಬಾಕ್ಸ್ ಎಷ್ಟು ತಂದಿದ್ದಾರೆ. ಮದುಮಗ ಸುಮ್ಮನೆ ಇರೋದಿಲ್ಲ, ಸ್ಟೇಜಲ್ಲಿ ನಿಂತ್ಕೊಂಡು ಎಲ್ಲ ನೋಡ್ತಾರೆ, ಯಾರೆಲ್ಲ ಎಷ್ಟು ಗಿಫ್ಟ್ ಗೊತ್ತು ಮಾಡೋದಿಲ್ಲ. ನೋಡ್ರಿ, ಯಾರಿಗೆ ಗೊತ್ತು ಮಾಡಲ್ಲ ಅವರು, ಅದು ನೋಡ್ತಾರೆ. ಇವರೊಂದು 500 ರೂಪಾಯಿ ಹಾಕ್ತಾರೆ, 100 ರೂಪಾಯಿ ಕೊಡುವನು ಬಂದಿದ್ದಾನೆ, 50 ರೂಪಾಯಿ ಇಡುವನು ಬಂದಿದ್ದಾನೆ, ಎಲ್ಲ ಊಟ ಮಾಡ್ಲಿ. ಬಾಕ್ಸ್ ಎಲ್ಲ ತರುವ ಖುಷಿ ಆಗ್ತದೆ ಇಲ್ವಾ? ಯಾರು ಇಡ್ಸುಡಿ ತಗೊಂಡ್ಬಂದ್ರೆ, ಈಗೆಲ್ಲ ಕಾಮಿಡಿ ಎಲ್ಲ ಮಾಡ್ತಾರಲ್ಲ, ಕಸದ ಬುಟ್ಟಿ, ಇಡ್ಸುಡಿ, ಚಪ್ಪಲ್ ಎಲ್ಲ ತಗೊಂಡ್ಬರ್ತಾರೆ, ಅದು ಬೇರೆ ವಿಷಯ. ಈಗ ಯಾರಾದ್ರೂ ಕೂಡ ಏನು ಖಾಲಿ ಕೈಯಲ್ಲಿ ಬಂದು ಫೋಟೋ ತೆಗೆದು ಹೋದ್ರೂ ಕೂಡ ಬೇಸರ ಆಗ್ತದೆ. ಫೋಟೋಗೆ ನಿಲ್ಲಿಸುವಾಗ ನೋಡಿ, ನೀವು ದೊಡ್ಡ ಗಿಫ್ಟ್ ತಗೊಂಡೋಗಿ ಅಂತೆ, ಬನ್ನಿ ಹೇಳ್ತಾರ ಇಲ್ವಾ? ಸರಿಯಾಗಿ ಗಮನಿಸಿದ್ರ? ಅದು ಯಾರದೇ ಮದುವೆ ಆಗ್ಲಿ, ಯಾರದೇ ಆಗ್ಲಿ, ನೀವು ದೊಡ್ಡ ಗಿಫ್ಟ್, ಫ್ಯಾನ್ ಎಲ್ಲ, ಫ್ರಿಡ್ಜ್ ಎಲ್ಲ ತಗೊಂಡ್ಬಂದು ಇಲ್ಲಿ ಅಂತ ಹೇಳುವಾಗ ಬನ್ನಿ ಒಂದು ಫೋಟೋ ತೆಗಿಬೇಕಾ, 2 ಫೋಟೋ ತೆಗಿರಿ, 3 ಫೋಟೋ ಹೇಳ್ತಾರ ಇಲ್ವಾ? ಏನಕ್ಕಂದ್ರೆ ಖುಷಿ. ಪ್ರೈಸ್ ಗಾಡ್. ಖಾಲಿ ಊಟ ಮಾಡಿದಕ್ಕೆ ಫ್ರಿಡ್ಜ್ ಕೊಟ್ಟರೆ ಎಲ್ಲ ಕೊಟ್ಟರೆ ಖುಷಿ ಆಗ್ತದೆ ಇಲ್ವಾ? ಅಲೋ, ಆಗ್ತದೆ ಇಲ್ವಾ? ನೀವೆಲ್ಲ ನೋಡಿದ್ರೆ ಕವರ್ ಇಲ್ಲದ್ರೂ ಪರವಾಗಿಲ್ಲ ಪಾಸ್, ಊಟ ಮಾಡ್ಲಿ, ಹಂಗೆ ಇದ್ದೀರಾ? ಹಂಗೆ ಬರ್ಲೇ ಇಲ್ವಾ? ಮೈಂಡಲ್ಲಿ ಬರ್ತದೆ. ಹಲ್ಲೆಲೂಯಾ, ಬರ್ತದೆ. ಒಳ್ಳೆ ಕೊಡುವಾಗ ಯಾರಾದ್ರು ಬಂದು, ಆ ಮದುಮಗನೇ ಒಂದು ಚೈನ್ ಹಾಕಿದ್ದೇನೆ, ಆ ಕೈಯಲ್ಲಿ ಉಂಟು ಒಂದು ಬ್ರಾಸ್ಲೆಟ್, ನಾನು ಹೋಗ್ತೀನಿ ಅಂತ ಹೇಳುವಾಗ ನೀವು ನಿಲ್ಲಿಸ್ತೀರಾ ಇಲ್ವಾ? ಬನ್ನಿ ಫೋಟೋ ತೆಗೀಲಿ. ನಿಲ್ಲಿಸ್ತೇವೆ ಇಲ್ವಾ? ಖಂಡಿತವಾಗಿ ನಿಲ್ಲಿಸ್ತೇವೆ. ಹಾಗೆ ಊಟ ಮಾಡುವವರು ಒಂದು ಸರಿ ಪರೀಕ್ಷೆ ಮಾಡ್ಲಿಕ್ಕೆ ಯಾರು ಬಂದ? ಅರಸನು ಬಂದ ಅಂತೆ. ನೋಡ್ರಿ ವಾಕ್ಯ, 12ನೇ ವಾಕ್ಯ ಕೇಳ್ತಾರೆ. ಏನವ್ವ ಅಂತ ಅಲ್ಲಿ ಕೇಳಿದಲ್ಲ ಸೈತಾನ, ಹಾಗೆ ಇಲ್ಲಿ ಏನವ್ವ ಅಂತ ಕೇಳ್ತಾರೆ. ಏನಪ್ಪ, ಮದುವೆಗೆ ಬಟ್ಟೆ ಇಲ್ಲದೆ ನೀನಿಲ್ಲಿ ಹೇಗೆ ಒಳಕ್ಕೆ ಬಂದಿ ಎಂದು ಕೇಳಲು ಅವನು ಸುಮ್ಮನಿತ್ತನು. ಆಮೇಲೆ ಅರಸನು ಸೇವಕರಿಗೆ, ಈಗ ಒಂಥರ ಕಠಿಣ ಆಗ್ತದೆ ಓದುವಾಗ ಅಲ್ವಾ? ಮುಂದೆ ಏನು ನೋಡಿ ಓದಿ. ಹಾ 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 ಪ್ರಿಯರೇ, ಕರೆಯಲ್ಪಟ್ಟವರು ಬಹು ಜನ ಇದ್ದಾರೆ. ಹೇಳ್ರಿ ಪಕ್ಕದವ್ರಿಗೆ, ನಾವು ಯೋಗ್ಯರಲ್ಲ, ಆಕ್ಚುಲಿ ನಾವು ಅಯೋಗ್ಯರು. ಯೋಗ್ಯರಾದವರು ಲೋಕದಲ್ಲಿ ತುಂಬಾ ಇದ್ದಾರೆ, ಜ್ಞಾನಿಗಳಿದ್ದಾರೆ, ಅವರು ಕರೆಯಲ್ಪಟ್ಟವರು, ಅವ್ರಿಗೆ ಇನ್ವಿಟೇಷನ್ ಕೊಟ್ಟಿದ್ದಾರೆ, ಅದು ಯೋಗ್ಯರಲ್ಲ. ಈಗ ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿ ನಮ್ಮನ್ನು ಕರೆದಿದ್ದಾನೆ, ನಾವು ಯೋಗ್ಯರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅಂಗಿಗಳು ಪರೀಕ್ಷೆ, ಹಲ್ಲೆಲೂಯಾ. ಅಂತ್ಯ ದಿವಸದಲ್ಲಿ ಮದುವೆಗೆ ಹಾಕಿದಂತ ಡ್ರೆಸ್ ಅನ್ನು ಪರೀಕ್ಷೆ ಮಾಡ್ತಾರೆ. ಎಲ್ಲಿ ಕೂಡ ಪರೀಕ್ಷೆ ಮಾಡ್ತಾರೆ ಇಲ್ವಾ ಗೊತ್ತಿಲ್ಲ. ಉದಾಹರಣೆಗೆ ನೀವು ಗಮನಿಸಿ, ಒಬ್ಬ ಮದುವೆಗೆ ಅವನು ದೊಡ್ಡ ಶ್ರೀಮಂತ, ಆದ್ರೂ ಅವನಿಗೆ ಗೊತ್ತಿಲ್ಲದಾಗೆ ಗಡ್ಡೆಲ್ಲ ಹಾಕಿ ಭಿಕ್ಷುಕನ ವೇಷ ಹಾಕೊಂಡು ಗೋಣಿ ಇಟ್ಕೊಂಡು ಬಂದ್ರೆ ಒಳಗೆ ಬಿಡ್ತಾರೆ? ಊಟಕ್ಕೆ ಬಿಡ್ತಾರೇನ್ರಿ? ಇಲ್ಲ. ಒಂದು ಒಳ್ಳೆ ಕೋಟ್ ಎಲ್ಲ ಹಾಕೊಂಡು ಬಂದ್ರೆ ಅವನ ಮದುವೆ ಕರೆಯದಿದ್ರೆ ಗೊತ್ತಾಗುದಿಲ್ಲ, ಊಟ ಮಾಡಿ ಎದ್ದು ಹೋಗ್ತಾನೆ, ಹೌದಲ್ವಾ? ಒಂದ್ಸರಿ ನಾನು ಹಾಗೇನೆ ಮಾಡಿದ್ದೆ. ಮಂಗಳೂರಲ್ಲಿ ನಾನು ಇರುವಾಗ, ನಾವು ಊಟಕ್ಕೆ ಅಂತಲ್ಲ, ತಪ್ಪು ತಿಳ್ಕೊಬೇಡಿ, ನಾನು ನಿಮಗೆಲ್ಲ ಗೊತ್ತಿದೆ ಏನಕ್ಕಂತ. ನಮಗೊಂದು ಸುವಾರ್ತೆ, ಎಂಡ್ ಟೈಮ್ ಫುಲ್ ಗಾಸ್ಪಲ್ ಅಂತ ಸಭೆ ಮಂಗಳೂರಲ್ಲಿ ಇದೆ, ಅವರು ನೋಡ್ಬೋದು ಮುಂದೆ. ಪ್ರೈಸ್ ಗಾಡ್. ನಾನು ಸತ್ಯವಾಗಿ ಹೇಳುದು, ನಮಗೆ ತುಂಬಾ ಬಹಳ ಆಸೆ ಏನಂದ್ರೆ, ಅಲ್ಲಿ ಸುವಾರ್ತೆ ಸಾರಬೇಕೆಂಬುದಾಗಿ ಆಸೆ.
ಹಾಗೆ ಒಂದು 2-3 ಜನ ಒಂದು ಹುಡುಗರು ಇದ್ರು, ನಾವು ಚರ್ಚಲ್ಲೇ ಮಲಗುದು. ನಾನು ಒಂದು ತೀರ್ಮಾನ ಮಾಡಿದ್ವಿ, ಏನಂದ್ರೆ ಪ್ರಾರ್ಥನೆ ಮಾಡುವಾಗ, ಬ್ರದರ್ ಎಲ್ಲೆಲ್ಲಿ ಮಂಗಳೂರಲ್ಲಿ ಮದುವೆ ಇದೆ, ಸುಮ್ಮನೆ ಬಸ್ಸಲ್ಲಿ ಹೋಗಿ ಅಲ್ಲಿ ಊಟ ಮಾಡಿ ಈ ಬೈಬಲ್ ಅನ್ನು ಪ್ಯಾಕ್ ಮಾಡಿದ್ವಲ್ಲ ಅವ್ರಿಗೆ ಕೊಟ್ಟರೆ ಹಿಂಗಿರುತ್ತೆ. ಪ್ರೈಸ್ ಗಾಡ್. ಹೀಗೆ ಒಂದು ಸ್ವಲ್ಪ ಕಾಲ ತನಕ ಮಾಡಿದ್ವಿ, ಎಲ್ಲಿ ಕೂಡ ಗೊತ್ತಾಗ್ಲಿಲ್ಲ. ಬೈಬಲ್ ತಗೊಳ್ಳೋದು, ಪ್ಯಾಕ್ ಮಾಡೋದು, ಸುವಾರ್ತೆ ಪುಸ್ತಕ ಅದರಲ್ಲಿ ಇಡುದು, ಸುಮ್ಮನೆ ಮದುವೆಗೆ ಹೋಗೋದು, ಊಟ ಮಾಡೋದು, ಬರುದು. ಊಟ ಮಾಡದಿದ್ರೆ ಡೌಟ್ ಬೀಳುತ್ತೆ ಅವರಿಗೆ, ಖಾಲಿ ಕೊಟ್ರೆ. ಯಾರ ಮದುವೆ ಅಂತ ಗೊತ್ತಿಲ್ಲ. ಕ್ಯಾಥಲಿಕ್ನವರಾಗ್ಲಿ, ಹಿಂದೂ ಆಗ್ಲಿ, ಯಾರೇ ಆಗ್ಲಿ, ಮುಸ್ಲಿಮರದೊಂದು ಹೋಗ್ಲಿಲ್ಲ, ಎಲ್ಲ ಮದುವೆಗೆ ನಾವು ಹೋಗ್ತಿದ್ವಿ. ಎಲ್ಲಿ? ಮಂಗಳೂರು ಪಟ್ಟಣದ ಒಳಗೆ ಎಲ್ಲಿ ಮದುವೆ ಇದ್ರು ಗೊತ್ತಾದ ಸ್ಥಳಕ್ಕೆ, ಗೊತ್ತಿರ್ತದೆ ಹಾಲಲ್ಲಿ ಇರ್ತದೆ ಅಂತೇಳಿ, ಅಲ್ಲಿ ಹೋಗಿ ಹೊಸ ಡ್ರೆಸ್ ಹಾಕೊಂಡು ಒಂದೇ ಒಂದು ಕಾರ್ಯ ಏನಂದ್ರೆ ಬೈಬಲ್ ಅವರಿಗೆ ರೀಚ್ ಮಾಡಬೇಕು. ಇದನ್ನು ಸ್ವಲ್ಪ ತಿಂಗಳು ಮಾಡಿದ್ದೇವೆ. ನಿಜವಾಗಿ ನಮಗೆ ಒಂದು ಏನೋ ಒಂದು ಖುಷಿ ಏನಂದ್ರೆ ಅವರ ಮನೆಗೆ ಬೈಬಲ್ ತಲುಪಿದೆ, ಸುವಾರ್ತೆ ಪುಸ್ತಕ ತಲುಪಿದೆ. ಮದುವೆಗೆ ಕರೀಲಿಲ್ಲ, ಬಟ್ ಈ ಮದುವೆಗೆ ಆ ರೀತಿಯಾಗಿ ಕರೆದದಲ್ಲ, ಸುವಾರ್ತೆಗಾಗಿ ಅಲ್ಲ. ಇದು ಸುವಾರ್ತೆ ಹೊಂದಿದಂತ ವ್ಯಕ್ತಿಗಳಿಗೆ, ಅಲ್ಲಿ ನೀತಿವಂತಿಗೆ ವಸ್ತ್ರ ಇರುವವರಿಗೆ ಮಾತ್ರ ಪರಲೋಕಕ್ಕೆ ಪ್ರವೇಶ. ಪ್ರಿಯರೇ, ಸಭೆಗೆ ಅನೇಕರು ಬರ್ಬಹುದು, ದೇವರ ರಾಜ್ಯಕ್ಕೆ ಬರ್ಬಹುದು, ಅದ್ಭುತಗಳನ್ನು ಹೊಂದಬಹುದು, ಸೂಚಕಾರ್ಯಗಳನ್ನು ಹೊಂದಬಹುದು. ಆದ್ರೆ ಹಲ್ಲಿಯ ರಾಜನು ನೋಡುವಾಗ, ಮದಲಿಂಗನು ನೋಡುವಾಗ, ಮದುವೆಯ ವಸ್ತ್ರ ಹಾಕದಂತ ಕನ್ಯೆ ಅಲ್ಲಿರುವುದಾದ್ರೆ ಆ ಕನ್ಯೆ ಎತ್ತಲ್ಪಡುವುದಿಲ್ಲ. ಅದಕ್ಕೆ ಬೈಬಲ್ ಇರುತ್ತೆ, ಶುದ್ಧ ಕನ್ಯೆ ಎಂಬ ಉಪಾಧಿಯಲ್ಲಿ ಸಭೆಯನ್ನು ಏನ್ ಮಾಡ್ತಾನಂತೆ ದೇವರು? ಫಸ್ಟ್ ಶುದ್ಧೀಕರಿಸ್ತಾನೆ. ಗುಂಪು ಗುಂಪು ನರಕಕ್ಕೆ ಹೋಗ್ಲಿಕ್ಕೆ ಎಲ್ಲ ಕರೆದದ್ದು. ಅಲ್ಲೆಲಿಯ ನೀತಿವಂತಿಕೆ ಎಂಬ ವಸ್ತ್ರ ಸಭೆಯಲ್ಲಿ ನಮಗೆ ಬೇಕು. ನಾವು ಹಾಕಿದ ಈ ಡ್ರೆಸ್ ಅಲ್ಲ. ದೇವರು ನಮ್ಮಲ್ಲಿ ಪರಿಶುದ್ಧತೆಯನ್ನು, ನೀತಿವಂತಿಕೆಯನ್ನು, ನಂಬಿಗಸ್ತಿಕೆಯನ್ನು ಈ ಅಂತ್ಯ ಕಾಲದಲ್ಲಿ ದೇವರು ಎದುರು ನೋಡುವಾಗ ಆ ನೀತಿವಂತಿಕೆ ನನ್ನಲ್ಲಿ, ನಿನ್ನಲ್ಲಿ ಪರ್ಸನಲ್ ಆಗಿ ಇಲ್ಲದೆ ಹೋದ್ರೆ ನಾವು ಕೈ ಬಿಡಲ್ಪಡ್ಲಿಕ್ಕೆ ಸಾಧ್ಯತೆ ಇದೆ. ಪ್ರೈಸ್ ಗಾಡ್. ಆದ್ರಿಂದ ಬೈಬಲ್ ಹೇಳ್ತದೆ, ಅಲ್ಲ ತನ್ನನ್ನು ತಾನು ಏನ್ ಮಾಡ್ಬೇಕಂತೆ? ಶುದ್ಧಿಗೊಳಿಸಬೇಕು. ಅಲ್ಲಿಯ ಕೊನೆಯ ವಾಕ್ಯದಲ್ಲಿ ಪ್ರಕಟಣೆ ಹೇಳ್ತದೆ, ಪರಿಶುದ್ಧನು ಇನ್ನೂ ಪರಿಶುದ್ಧನಾಗ್ಲಿ. ನೋಡ್ರಿ, ವಾಕ್ಯ ಹೇಳ್ತದೆ, ಪ್ರಕಟಣೆ ಪುಸ್ತಕ 22ನೇ ಅಧ್ಯಾಯಕ್ಕೆ ನಾವು ಬರುವ. ಪ್ರಕಟಣೆ ಪುಸ್ತಕ 22ನೇ ಅಧ್ಯಾಯ ಏನ್ ಹೇಳ್ತದೆ ನೋಡ್ರಿ, 11ನೇ ವಾಕ್ಯ. ಅನ್ಯಾಯ ಮಾಡುವವನು, ಅನ್ಯಾಯ ಯಾರೆಲ್ಲ ಮಾಡ್ತಾನೆ ಅವರ ಕುರಿತು ತಲೆ ಕೆಡಿಸ್ಕೋಬೇಡಿ. ಇನ್ನೂ ಅನ್ಯಾಯ ಮಾಡ್ತಾನೆ ಇರ್ಲಿ. ಮೈಲಿಗೆ ಆದವನು ಇನ್ನು ಮೈಲಿಗೆ ಮಾಡಿಕೊಳ್ಳಲಿ, ಆದರೆ ನೀತಿವಂತನು ಇನ್ನೂ ನೀತಿವಂತನ ಅನುಸರಿಸಲು. ನಾವು ನೀತಿವಂತರು ಎಂಬುದಾಗಿ ಗುರುತು ಏನಂದ್ರೆ, ನಮ್ಮಲ್ಲಿರುವಂತಹ ದೈವಿಕವಾದ ವಸ್ತ್ರ ಇದೆ, ಅದು ನೀತಿವಂತಿಕೆ ವಸ್ತ್ರ. ಅದು ಏನು ವಸ್ತ್ರ ತೋರಿಸ್ತದೆ ಅಂದ್ರೆ, ನಾನು ರಕ್ಷಣೆ ಬಂದಿದ್ದೇನೆ, ಅಭಿಷೇಕ ಹೊಂದಿದ್ದೇನೆ, ಸತ್ಯವುಳ್ಳಂತ ಸಭೆಗೆ ಹೋಗ್ತಾ ಇದ್ದೀನಿ, ದೇವರ ಪ್ರೀತಿಯಲ್ಲಿ ನಡೀತಾ ಇದ್ದೀನಿ, ಸುವಾರ್ತೆ ಸಾರ್ತಾ ಇದ್ದೀನಿ, ಕಷ್ಟಗಳು ಬಂದ್ರು, ದುಃಖಗಳು ಬಂದ್ರು, ಅದರಲ್ಲಿ ಕೂಡ ಸ್ಥಿರವಾಗಿ ನಿಂತಿದ್ದೇನೆ ಎನ್ನುವಂಥದ್ದೇ ನೀತಿವಂತಿಕೆ ವಸ್ತ್ರ. ಪ್ರೈಸ್ ಗಾಡ್. ಗಾಳಿ ಬರುವಾಗ ಅಲ್ಲಾಡುದಲ್ಲ. ಹೇಗೆ? ಕೀರ್ತನೆ 1ನೇ ಅಧ್ಯಾಯ 4ನೇ ವಾಕ್ಯ. ಬೇಗ ಓದ್ರಿ, ಕೀರ್ತನೆ 1ನೇ ಅಧ್ಯಾಯ 4ನೇ ವಾಕ್ಯ. ದುಷ್ಟರು ಆಗಲ್ಲ. ನೋಡಿ, ದುಷ್ಟರು ಯಾರು ಗೊತ್ತಾ? ಯಾರೋ ತಲೆ ಕಡ್ದವರು, ತಲೆ ಒಡೆದವರಲ್ಲ ಇಲ್ಲಿ ವಾಕ್ಯ ಹೇಳುದು, ಅವರು ದುಷ್ಟರೇ. ಆದ್ರೆ ಇಲ್ಲಿ ಯಾರು ದುಷ್ಟರಂತೆ? ದುಷ್ಟರು ಆಗಲ್ಲ, ಗಾಳಿ ಬಡಕೊಂಡು ಹೋಗಿ ಒಟ್ಟಿನಂತಿದ್ದಾರೆ. ಈಗ ನೋಡಿ, ಆ ಮಗ, ಚಿಕ್ಕ ಹುಡುಗ, ನಾನು ನೋಡ್ತಾ ಇದ್ದೆ, ಒಂದು ಪೇಪರ್ನ ಹಿಂಗೆ ಆ ಫ್ಯಾನ್ ಹತ್ರ ಇಟ್ಟಿದ್ದ. ಏನಕ್ಕಂದ್ರೆ ಏನಾಗ್ತದೆ ಸ್ವಲ್ಪ ನೋಡುವ, ಟೆಸ್ಟ್ ಮಾಡೋದು ಜಾಸ್ತಿ ಅವನು. ಅದರಿಂದ ಅವ್ನು ಟೆಸ್ಟ್ ಮಾಡಿದ, ಅದೆಲ್ಲ ಆರಿ ಹೋಗ್ತಿತ್ತು. ಪ್ರೈಸ್ ಗಾಡ್. ಅದೇ ರೀತಿಯಲ್ಲಿ ಬೈಬಲ್ ಹೇಳ್ತದೆ, ದುಷ್ಟರು ಆಗಲ್ಲ, ಗಾಳಿ ಬಡಕೊಂಡು ಹೋಗುವ ಒಟ್ಟಿನಂತಿದ್ದಾರಂತೆ. ನೋಡಿ, ಗೋಧಿ ಮತ್ತೆ ಅದ್ರದ್ದೆಲ್ಲ ಸಿಪ್ಪೆಯಲ್ಲಿ ಇಟ್ಟು ನಾವೊಂದು ಫ್ಯಾನ್ ಹಾಕಿದ್ರೆ ಏನಾಗ್ತದೆ? ಗೋಧಿ ಓಡ್ತದ? ಒಟ್ಟು ಎಲ್ಲ ಆರ್ತದೆ. ಅದೇ ರೀತಿಯಲ್ಲಿ ಅವನು ಟೆಸ್ಟ್ ಮಾಡಿದ ನೋಡಿ, ಸೈಂಟಿಫಿಕ್ ಆಗಿ, ಅದೇನಾಯ್ತು? ಆರಿ ಹೋಯ್ತು. ಅದೇ ರೀತಿಯಲ್ಲಿ ದುಷ್ಟರು ಆಗಲ್ಲ, ಗಾಳಿ ಬರುವಾಗ ಅಂದ್ರೆ ಪರಿಸ್ಥಿತಿ ಬರುವಾಗ ಏನಾಗಿರ್ತಾರಂತೆ? ಗಿದಿಯಾಕಿಂಗ್ ಆಯ್ತು, ಇದು ಹಂಗ ಹಾಕಿ ಆಗಿತ್ತು, ಇದೀಗೆ ಆಯ್ತು. ಇದನ್ನು ಕೇಳಬಾರ್ದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಸೃಷ್ಟಿ ಮಾಡಿದವನೊಟ್ಟಿಗೆ ಸೃಷ್ಟಿ ವಸ್ತು ಕೇಳ್ಬೋದು, ಯಾಕೆ ನನ್ನನ್ನು ಸೃಷ್ಟಿ ಮಾಡಿದೆ ಅಂತ? ಸಾಧ್ಯ ಇದೆಯಾ? ನಮ್ಮನ್ನು ಕರೆದ ದೇವರು ನಂಬಿಗಸ್ತನು. ನಾವು ನಂಬಿಗಸ್ತರಾಗ್ಲಿಕ್ಕೆ ನಮ್ಮನ್ನು ಕರೆದಿದ್ದಾನೆ. ಕಷ್ಟಗಳು, ದುಃಖಗಳು, ಸಮಸ್ಯೆಗಳು, ಇದೆಲ್ಲ ಸೈನ್ ಏನಂದ್ರೆ ನಾವು ಪರಲೋಕಕ್ಕೆ ಹೋಗ್ತೀವಿ ಅಂತ. ಪ್ರೈಸ್ ಗಾಡ್. ಇದು ನಮ್ಮನ್ನು ಯಾವುದು ನಷ್ಟಪಡಿಸುವುದಿಲ್ಲ. ಹಲ್ಲೆಲೂಯಾ. ಅದಕ್ಕೆ ಯಾಕೋಬ 1:12 ಏನ್ ಹೇಳ್ತದೆ? ಯಾರಾದ್ರೂ ಓದಿ ಯಾಕೋಬ 1:12. ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ 12ನೇ ವಾಕ್ಯ ಏನ್ ಹೇಳ್ತದೆ? ನಿಮಗೆಲ್ಲ ಡೈಲಿ ಪಾಯಸ, ಬಿರಿಯಾನಿ ಇರ್ತದಂತ ಹೇಳಿದ್ರ? ಸಂತೋಷ ಇರ್ತದೆ ಮನೆಯಲ್ಲಿ, ಡ್ಯಾನ್ಸ್ ಇರ್ತದೆ ಹೇಳಿದ್ರ? ಯಾಕೋಬ 1:12. ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ. ಕಷ್ಟವನ್ನು ಸಹಿಸಿಕೊಳ್ಳುವನು ಧನ್ಯನು, ಅವನು ಅಥವಾ ಅವಳು ಪರಿಶೋಧಿತನಾದ ಮೇಲೆ. ಈ ಲೋಕದಲ್ಲಿ ನಮಗೆ ಏನುಂಟು? ಪರೀಕ್ಷೆಗಳಿದೆ, ಪರಿಶೋಧನೆ ಇದೆ. ಪರಿಶೋಧಿತನಾದ ಮೇಲೆ
ಜೀವವೆಂಬ ಜಯಮಾಲಿನ ಹೊಂದುವರು. ದುಷ್ಟರಿಗೆ ಹಾಗೆ ಬರುವುದಿಲ್ಲ. ದುಷ್ಟರನ್ನೀಗ ನೋಡಿ, ಫ್ಯಾನ್ ಅಲ್ಲಿ ಅವರು ಇಟ್ಟರಲ್ಲ, ಹಿಂಗೆ ಇಟ್ಟು ಗಾಳಿಯಲ್ಲಿ ಹಾರಿ ಹೋಗ್ತಾರೆ ಅವರು. ಅಲ್ಲೆಲ್ಲಿಯ ದುಷ್ಟರಿಗೆ ಇಷ್ಟೇ. ಆದ್ರೆ ನೀತಿವಂತರಿಗೆ ಪರೀಕ್ಷೆಗಳಿದೆ, ಉಪದ್ರವಗಳಿದೆ, ಸಮಸ್ಯೆಗಳಿದೆ. ಯಾಕೆಂದ್ರೆ ಅವರು ಪ್ಯೂರ್ ಇದ್ದಾರಾ ಇಲ್ವಾ ಅಂತ ದೇವರು ನೋಡ್ತಾರೆ. ಆಮೇನ್. ಕಷ್ಟವನ್ನು ಸಹಿಸಿಕೊಳ್ಳುವುದು ಧನ್ಯನು. ಸಿಸ್ಟರ್ ಓದಿದ ಹಾಗೆ ಕಷ್ಟವನ್ನು ಯಾರು ಸಹಿಸಿಕೊಳ್ತಾರೆ ಅವರು ಧನ್ಯರು. ಅವರಿಗೆ ಪರಿಶೋಧನೆ ಆದ ಮೇಲೆ ಜೀವವೆಂಬ ಜಯಮಾಲಿದೆ. ಯಾರಿಗೆ ದೇವರು ವಾಗ್ದಾನ ಮಾಡಿದರಂತೆ? ಕೆಳಗಿನ ವಾಕ್ಯ, ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ. ದೇವರು ಆಲ್ರೆಡಿ ನಿನ್ನನ್ನು ಪ್ರೀತಿಸ್ತಿದ್ದಾನೆ. ಕಷ್ಟಗಳು ಬರುವುದು ನಿನ್ಗೆ ಪ್ರೀತಿ ಇಲ್ಲ ಅಂತಲ್ಲ, ದೇವರು ಪ್ರೀತಿಸಿದಕ್ಕೆ ಕಷ್ಟ ಬಂದದ್ದು, ದುಃಖ ಬಂದದ್ದು, ಅವಮಾನ ಬಂದದ್ದು. ಆದ್ರೆ ನೀನೇನು ಹೇಳುದು? ಕಷ್ಟ ನನಗೆ ಯಾಕೆ? ಅವ್ರಿಗೆಲ್ಲ ಒಳ್ಳೇದಿದೆ. ಪ್ರೈಸ್ ಗಾಡ್. ನಿನ್ನನ್ನು ಪ್ರೀತಿಸ್ತಿದ್ದಾರೆ, ಅದಕ್ಕೆ ನಿನಗೆ ಕಷ್ಟ. ಪ್ರೈಸ್ ಗಾಡ್. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನ ಏನ್ ಮಾಡಿದಂತೆ? ನಮಗೆ ವಾಗ್ದಾನ ಅಂದ್ರೆ ಏನು? ನೀನು ಮೋಶೆಯ ಹಾಗೆ ಆಗ್ತೀಯಾ, ನೀನು ಪೌಲನಾಗೆ ಆಗ್ತೀಯಾ, ನೀನು ಅನನೀಯನಾಗಿ ಕಣ್ಣು ತೆರೀತೀಯ ಅಂತ ಹೇಳಿದ್ರೆ ನಮಗೆ ಬಹಳ ಖುಷಿ. ಪ್ರೈಸ್ ಗಾಡ್. ನಿನಗೆ ಕಾರ್ ಬರ್ತದೆ, ಬಂಗ್ಲೆ ಬರ್ತದೆ ಅಂತ ಹೇಳಿದ್ರೆ ಖುಷಿ ಆಗ್ತದೆ, ಒಳ್ಳೇದೇ. ಆದ್ರೆ ನಮಗೆ ಎಲ್ಲ ಬರ್ತದೆ, ಹೌದು. ಆದ್ರೆ ಬೈಬಲ್ ಹೇಳ್ತದೆ, ಕಷ್ಟವ ಯಾರಿಗೆ ಬರ್ತದೆ ಅವನು ದೇವರನ್ನು ಪ್ರೀತಿಸ್ತಾ ಇದ್ದಾನೆ, ಅವಳು ದೇವರನ್ನು ಪ್ರೀತಿಸ್ತಾ ಇದ್ದಾರೆ. ದುಷ್ಟರು ಆಗಲ್ಲ. ಅವರು ಗಾಳಿ ಪಡ್ಕೊಂಡು ಹೋಗುವ ಒಟ್ಟಿನಂತಿದ್ದಾರೆ. ಅವರು ಸ್ಥಿರ ಇರುವುದಿಲ್ಲ, ದೃಢ ಮನಸ್ಸಿರುವುದಿಲ್ಲ, ಸಂಕಲ್ಪ ಇರುವುದಿಲ್ಲ, ಮನಸ್ಥಿತಿ ಸರಿ ಇರುವುದಿಲ್ಲ, ಭಾವನೆಗಳು ಸರಿ ಇರುವುದಿಲ್ಲ. ಆದರೆ ನೀತಿವಂತರ ಭಾವನೆಗಳು, ಪರಿಸ್ಥಿತಿಗಳು ಎಲ್ಲವೂ ಸರಿಯಾಗಿರ್ತದೆ. ಯಾಕಂದ್ರೆ ಪರಿಶೋಧನೆ ಬಂದು 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 ಕ್ಲಿಯರ್ ಆಗ್ತದೆ. ಅದಕ್ಕೆ ಅವರಿಗೆ ಸಿಕ್ಕುವಂತ ಡ್ರೆಸ್ ಯಾವುದು? ನೀತಿವಂತಿಕೆ ವಸ್ತ್ರ. ರಾಜನು ಯಾವ್ದನ್ನು ನೋಡ್ತಾನೆ ಗೊತ್ತಾ? ಎಷ್ಟು ಕಾಣಿಕೆ ಇಟ್ಕೊಂಡ್ ಬಂದಿದೆ, ದಶಂಭಾಗ ಇಟ್ಕೊಂಡ್ ಬಂದಿದೆ ನೋಡುದಿಲ್ಲ, ಎಷ್ಟು ಪ್ರೇಯರ್ ಮಾಡಿದೆ ಅಂತ ನೋಡುದಿಲ್ಲ, ಎಷ್ಟು ಆರಾಧನೆ ಮಾಡಿದೆ ನೋಡಿದಲ್ಲ. ನಾವೆಲ್ಲ ಇಲ್ಲಿ ಲೋಕದಲ್ಲಿ ಮಾಡಿ ನೀತಿವಂತಿಕೆ ಎಂಬ ವಸ್ತ್ರ ನಮ್ಮಲ್ಲಿ ಇಲ್ಲದೆ ಹೋದ್ರೆ ಎತ್ತಿಕೊಂಡು ಕೈಕಾಲೆಲ್ಲ ಕಟ್ಟಿ ಮೂಟೆ ಕಟ್ಟಿ ಎಲ್ಲಿಗೆ ಕಡಿಸ್ತಾರೆ? ತೆಗೆದು ಬೆಂಕಿಗೆ ಹಾಕಿಬಿಡ್ತಾರೆ. ಪ್ರೈಸ್ ಗಾಡ್. ಮದುವೆಗೆ ಬಂದದ್ದು ಸರಿ, ಅಲ್ಲಿ ನೋಡ್ತಾರೆ. ಪ್ರೈಸ್ ಗಾಡ್. ಏನ್ ಮಾಡ್ತಾರೆ? ಇಲ್ಲಿ ನೋಡದಿರ್ಬಹುದು, ಇಲ್ಲಿ ಬರ್ಮುಡ ಹಾಕೊಂಡು ಸಭೆಗೆ ಬರ್ತಾರೆ ಕೆಲವು ಸರಿ. ಮಂಗಳೂರಲ್ಲೆಲ್ಲ ನೋಡಿದ್ರೆ, ಬೇರೆ ಬೇರೆ ಕಡೆಯಲ್ಲಿ ಬ್ಯಾಂಗ್ಳೂರಲ್ಲಿ ನೋಡಿದ್ರೆ ಅರ್ಧಂಬರ್ಧಂ ಹಾಕೊಂಡು ಸಭೆಗೆ ಬರ್ಬಹುದು. ಆದ್ರೆ ಅಲ್ಲಿ ನೀತಿವಂತಿಕೆ ವಸ್ತ್ರ ಇಲ್ಲದೆ ಹೋದ್ರೆ, ಪರಿಶುದ್ಧತೆ ಇಲ್ಲದೆ ಹೋದ್ರೆ, ಸತ್ಯವಾದ ಕಾರ್ಯಗಳು ಇಲ್ಲದೆ ಹೋದ್ರೆ ನಾವು ಪರಲೋಕದಿಂದ ಹೊರಗೆ ಉಳಿಯಲ್ಪಡ್ತೇವೆ. ಯಾಕಂದ್ರೆ ಇದು ಅಲ್ಲಿಯ ಮದುವೆಗೆ ಸಿದ್ಧ ಮಾಡ್ಲಿಕ್ಕಿರುವಂತವರಿಗೆ ಮಾಡಿದ ಅಡಿಗೆ ಆದ್ರೂ ಕೂಡ ನಾವು ಎಲ್ಲೋ ಮೂಲೆಯಲ್ಲಿ ತಿಪ್ಪೆಯಲ್ಲಿದ್ದವರು ನಮ್ಮನ್ನು ದೇವರು ಆರಿಸಿ ಶುದ್ಧೀಕರಿಸಿದ ಏನಕ್ಕಂದ್ರೆ ನಾವು ಮದುವೆ ಊಟ ಮಾಡ್ಬೇಕಂತ. ಪ್ರೈಸ್ ಗಾಡ್. ನಮ್ಮನ್ನು ಕರ್ದದೇನಕ್ಕೆ? ನಮಗೆ ಮದುವೆ ಊಟ ಕೊಡ್ಲಿಕ್ಕೆ ದೇವರು ಕರ್ದದ್ದು. ಕೈ ತೊಳೆದು ಮನೆಗೆ ಹೋಗಿ ಅಂತ ಹೇಳಿದಕ್ಕೆಲ್ಲ. ಪ್ರೈಸ್ ಗಾಡ್. ಎಲ್ಲಾರು ಮದುವೆ ಕರೆದು ಕೈ ತೊಳೀರಿ ಅಂತ ಹೇಳಿ ಎಲ್ಲ ಸೋಪ್ ಎಲ್ಲ ಕೊಟ್ಟು ಈಗ ಆಯ್ತಲ್ಲ ಊಟ ಮನೆಗೆ ಹೋಗಿ ಅಂತ ಹೇಳಿದ್ರೆ ಕವರ್ ಇರ್ತೀವಲ್ಲಿ ನಾವು ಹಿಡ್ತಿಲ್ಲ. ಪ್ರೈಸ್ ಗಾಡ್. ಇದೆಲ್ಲ ಹೇಳಿಕೆ ಕಷ್ಟ. ಆದ್ರೆ ನೋಡ್ರಿ, ನಮ್ಮನ್ನು ದೇವ್ರು ಕರೆದ ನಮಗೆ ಯೋಗ್ಯತೆ ಇಲ್ಲ, ಮದುವೆಗೆ ನಮ್ಮನ್ನು ಕರೆದೇ ಇಲ್ಲ, ನಾವು ಅದಕ್ಕೆ ಸಂಬಂಧಪಟ್ಟವರೇ ಇಲ್ಲ. ಆದ್ರೂ ಕೂಡ ಎಲ್ಲೋ ಮೂಲೆಯಲ್ಲಿದ್ದಂತ ನಮ್ಮನ್ನು ದೇವರು ಪ್ರೀತಿಸಿ ಆತನ ರಾಜ್ಯಕ್ಕೆ ಕರೆದು ನಮಗೆ ನೀತಿವಂತಿಕೆ ಎಂಬ ವಸ್ತ್ರಗಳನ್ನು ದೇವರು ನೋಡುದಾದ್ರೆ, ಅದು ಇಲ್ಲದೆ ಹೋದ್ರೆ ದೇವರು ಹೇಳ್ತಾರೆ, ನೀತಿವಂತಿಕೆ ವಸ್ತ್ರ ಇಲ್ಲ, ಇನ್ನು ಪರಲೋಕಕ್ಕೆ ಪ್ರವೇಶ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಇಲ್ಲಿ ವಾಕ್ಯ ಹೇಳುದು ಪ್ರಕಟಣೆಯಲ್ಲಿ, ಮೈಲಿಗೆ ಅದನ್ನು ಇನ್ನೂ ಮೈಲಿಗೆ ಮಾಡಿಕೊಳ್ಳಲಿ, ಆದರೆ ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ, ಪರಿಶುದ್ಧನು ಏನಂತೆ ದೇವರ ವಾಕ್ಯ ಹೇಳ್ತಾರೆ, ಇನ್ನೂ ಪರಿಶುದ್ಧನು ಇನ್ನೂ ತನ್ನನ್ನು ಪವಿತ್ರ ಮಾಡಿಕೊಳ್ಳಲಿ. ಪವಿತ್ರ ಹೆಸರಿಟ್ಕೊಂಡ್ರೆ ಪವಿತ್ರ ಆಗುದಿಲ್ಲ, ಬದಲಾಗಿ ಏನಾಗ್ಬೇಕು? ನಾವು ಪರಿಶುದ್ಧತೆಯನ್ನು ಇಟ್ಕೊಳ್ಬೇಕು. ಕೆಲವು ಸರಿ ಪರಿಶುದ್ಧ ಅಂತ ಹೆಸರಿರ್ತದೆ. ಯಾರಿಗಾದ್ರೂ ಒಂದು ಪರಿಶುದ್ಧ ಆತ್ಮ ಅಂತ ಹೆಸರಿಟ್ಟು ಅವರು ಪರಿಶುದ್ಧವಾಗಿ ಜೀವಿಸದೆ ಹೋದ್ರೆ ಪರಲೋಕ ಹೋಗ್ತಾರಾ? ಯೇಸು ಅಂತ ಹೆಸರಿದ್ದವರು ಎಲ್ಲರೂ ಕೂಡ ಕೆಲವರು ನರಕಕ್ಕೇನು ಹೋಗ್ಬೋದು. ಕೆಲವು ಕಡೆ ಏಸನ್ನ ಅಂತೆಲ್ಲ ಹೆಸರಿರ್ತದೆ. ಆಂಧ್ರ ಅಲ್ಲಿ ಇಲ್ಲಿ ಇಲ್ಲೆಲ್ಲ ಹೆಸರು, ಯಾವುದೋ ಪಾಸ್ಟಿಗೆ ಹೇಳಿದಲ್ಲ ನಾನು, ಹಿಂಗೆ ಹೆಸರು ಇಟ್ಕೊಳ್ತಾರೆ. ಏಸಪ್ಪ ಅಂತ ಹೆಸರಿರ್ತಾರೆ ಇವತ್ತು ಹಳ್ಳಿಗಳಲ್ಲಿ. ಏಸಪ್ಪ ಪರಲೋಕ ಹೋಗ್ತಾರಾ? ಅವ್ರು ಸಭೆಗೇನೆ ಹೋಗುವವರಲ್ಲ. ಏಸಪ್ಪ ಹೆಸರಿರ್ತದೆ, ಸಭೆಗೆ ಹೋಗುದಿಲ್ಲ. ಏಸುದಾಸ ಅಂತ ಹೆಸರಿತ್ತು ಒಬ್ಬರಿಗೆ, ಅಲ್ಲಿ ಅವರು ಆರಾಧನೆ ಮಾಡಿದ್ದು ಬೇರೆ ಲೋಕದಲ್ಲಿ. ಪ್ರೈಸ್ ಗಾಡ್. ದೇವರ ಕಡೆಗೇನೆ ತಿರುಗಲಿಲ್ಲ, ಪರಲೋಕ ಹೋಗ್ತಾರಾ? ಏಸುದಾಸರು ಅಂತ ಹೇಳಿ ದೇವದೂತರು ಕೈ ಮುಗಿತಾರ? ಇಲ್ಲ ಪ್ರಿಯರೇ. ಹಾಗಾದ್ರೆ ನಾವೆಲ್ಲ ಕರೆಯಲ್ಪಟ್ಟವರಲ್ಲ, ಆರಿಸಲ್ಪಟ್ಟವರು. ಆಮೇನ್. ಕರೆಯಲ್ಪಟ್ಟವರು ಬಹಳ ಮಂದಿ ಇದ್ರು ಲೋಕದಲ್ಲಿ, ಜ್ಞಾನಿಗಳಿದ್ರು, ತಿಳುವಳಿಕೆ. ಇಲ್ಲಿ ನೋಡಿ, ಬಿಟ್ರೆ ದೇವರು ಆರಿಸಿದ್ರು, ಒಳ್ಳೊಳ್ಳೆ ಜ್ಞಾನವುಳ್ಳವರಿದ್ದಾರೆ. ಅವರನ್ನೆಲ್ಲ ತೆಗೆದಾಕಿ ಈ ಒಂದು ಚಿಕ್ಕ ಹಾಲಲ್ಲಿ ನಮ್ಮನ್ನಿಟ್ಟಿದ್ದಾರೆ. ಕರ್ನಾಟಕದಲ್ಲಿ ಅನೇಕರಿಟ್ಟಿದ್ದಾರೆ, ಅನೇಕ ಸೇವಕರು ದೇವರ ಜನರನ್ನು ಇಟ್ಟಿದ್ದಾನೆ. ವಿರಾಜಪೇಟೆಯಲ್ಲಿ ಕೆಲವರನ್ನು ಇಟ್ಟಿದ್ದಾರೆ, ಮೂರ್ನಾಡಲ್ಲಿ ಕೆಲವರನ್ನು ಇಟ್ಟಿದ್ದಾನೆ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಕುಶಲನಗರದಲ್ಲಿ ಸ್ವಲ್ಪ ಜನರು ಇಟ್ಟಿದ್ದಾನೆ. ಅಲ್ಲಲ್ಲಿ ದೇವರು ತಾನು ಸಿದ್ಧಪಡಿಸಿಕೊಂಡವರು ಇಟ್ಟಿದ್ದಾನೆ. ಬಂದವರನ್ನೆಲ್ಲ ಕರ್ಕೊಂಡು ಹೋಗಲ್ಲ. ನೀತಿವಂತಿಕೆ ಎಂಬ ವಸ್ತ್ರವನ್ನು ನೋಡ್ಲಿಕ್ಕೆ ಬರುವಾಗ ಅದ್ರಲ್ಲಿ ನೀತಿವಂತಿಕೆ ಇಲ್ಲದೆ ಹೋದ್ರೆ, ಸುಳ್ಳು ಇದ್ರೆ, ಕಪಟ ಇದ್ರೆ 100% ಎಷ್ಟು ಲಂಚ ಕೊಟ್ಟು ಪರಲೋಕಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ಈ ಲೋಕದಲ್ಲಿ ಎಲ್ಲವೂ ಕೂಡ ಡೂಪ್ಲಿಕೇಟ್ ಆಗಿ ಮಾಡ್ಬೋದು. ಮೊನ್ನೆ ನೋಡಿ,
1 ಕೋಟಿ ಡೂಪ್ಲಿಕೇಟ್ ಮೆಡಿಕಲ್ ಸರ್ಟಿಫಿಕೇಟ್ ಸಿಕ್ತಂತೆ. ಪೊಲೀಸ್ನವರು ದೊಡ್ಡ ಬೇಟೆ ಆಡಿದ್ರು. 1 ಕೋಟಿ ಡೂಪ್ಲಿಕೇಟ್ ಮೆಡಿಕಲ್ ಸರ್ಟಿಫಿಕೇಟ್. ಎಷ್ಟು ಜನರನ್ನು ಕೊಲ್ಬಹುದು ಡಾಕ್ಟರ್, ಯೋಚನೆ ಮಾಡಿ. 10ನೇ ಕ್ಲಾಸ್ ಫೈಲ್ ಆದವನೆಲ್ಲ ಡಾಕ್ಟ್ರೆ. ಸರ್ಟಿಫಿಕೇಟ್ ಇಟ್ಕೊಂಡು ಗೊತ್ತೇ ಆಗುದಿಲ್ಲ ನಿಮಗೆ ಸೂಜಿ ಕೊಡ್ತಾನ ಅಥವಾ ಸ್ಕ್ರೂ ಡ್ರೈವರ್ ಹಾಕಿದಾನ, ಒಂದು ಗೊತ್ತಿಲ್ಲ. ಪ್ರೈಸ್ ಗಾಡ್, ಹಲ್ಲೇಲೂಯಾ. ಕೆಲವರು ಬೋಟಿ ಪರಂಡಿ ಎಲ್ಲ ತೆಗ್ದಿರ್ಬೋದು, ನಮಗೆ ಗೊತ್ತಿರೋದಿಲ್ಲ. ಓದಿಗೆ ಆಪರೇಷನ್ ಆದದ್ದು ಮಾತ್ರ ಗೊತ್ತು, ಹೌದಲ್ವಾ? ಗೊತ್ತಿದ್ಯಾ ಏನ್ ಮಾಡಿದ್ದಾರೆ, ಏನು ಇಟ್ಟಿದ್ದಾರೆ ಅಂತ? ಪ್ರೈಸ್ ಗಾಡ್. ಆ ರೀತಿ ಆಗ್ಬೋದು ಪ್ರಿಯರೇ. ಆದ್ರೆ ಈ ಅಂತ್ಯಕಾಲದಲ್ಲಿ ನಾವಿದ್ದೇವೆ. ನಾವು ಸಭೆಗೆ ಬರುವುದು ಮಾತ್ರವಲ್ಲ, ದೇವರ ಕಡೆಯಲ್ಲಿ ಇರುವುದು ಮಾತ್ರವಲ್ಲ, ನಾವು ನೀತಿವಂತಿಕೆ ಎಂಬ ವಸ್ತ್ರದಲ್ಲಿದ್ದೇವಾ, ಅಥವಾ ಬರುವಂತ ಸಮಸ್ಯೆಗಳಲ್ಲಿ ಪರಿಸ್ಥಿತಿಗಳಲ್ಲಿ ನಮ್ಮನ್ನು ನಾವು ಕಾಪಾಡಿಕೊಳ್ತಿದ್ದೀವ? ನಮ್ಮನ್ನು ನಾವು ರಕ್ಷಿಸುವುದು ಯಾವುದರಿಂದ? ದೇವರ ವಾಕ್ಯದಿಂದಲೇ. ಅದಕ್ಕೆ ಕೊನೆಯದಾಗಿ ಏನಂತೆ ಮುಗಿಸ್ತೇನೆ ನಾನು. ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 10ನೇ ವಾಕ್ಯ. ಯಾರಾದ್ರೂ ಗಟ್ಟಿಯಾಗಿ ಜೋರಾಗಿ ಸ್ಪಷ್ಟವಾಗಿ ಓದ್ರಿ. ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 10ನೇ ವಾಕ್ಯ. ನೀನು ನನ್ನ ಸಹನ ವಾಕ್ಯಗಳನ್ನು ಕಾಪಾಡದ್ದರಿಂದ, ಆಮೇನ್. ದೇವರಲ್ಲಿ ಹೇಳ್ತಾ ಇದ್ದಾರೆ, ನೀನು ವರಗಳನ್ನು ಕಾಪಾಡಿದ್ದರಿಂದ, ನೀನು ಒಳ್ಳೆಯ ಮನಸ್ಸನ್ನು ಕಾಪಾಡಿದ್ದರಿಂದ. ಅಲ್ಲೆಲ್ಲೂ ಈಗ ಒಂದೊಂದಕ್ಕೆ ಒಂದೊಂದು ಕಾರ್ಯ ಇದೆ, ಹೌದಲ್ವಾ? ಬೈಬಲ್ ಹೇಳ್ತದೆ, ಈ ನನ್ನ ಸಹನ ವಾಕ್ಯಗಳನ್ನು, ಅಂದ್ರೆ ಈ ನನ್ನ ದೃಢವಾದ ವಾಕ್ಯಗಳನ್ನು, ಬಲವುಳ್ಳ ವಾಕ್ಯಗಳನ್ನು ನೀನು ಕಾಪಾಡಿಕೊಂಡದ್ದರಿಂದ ಭೂನಿವಾಸಿಗಳಿಗೆ ಬರ್ಲಿಕ್ಕಿರುವಂತಹ ಶೋಧನೆಯ ಸಮಯದಲ್ಲಿ, ಈ ಲೋಕದಲ್ಲಿ ದೊಡ್ಡ ಆಪತ್ತು ಬರುವಾಗ ಯಾರನ್ನು ಕಾಪಾಡ್ತಾರಂತೆ? ನಿನ್ನನ್ನು ತಪ್ಪಿಸಿ ಕಾಪಾಡ್ತೇನೆ. ನಾವು ದೇವರಿಗೆ ಇವತ್ತು ಮೊರೆ ಇಡ್ತೇವೆ, ದೇವರೇ ನನ್ನನ್ನು ಕಾಪಾಡು. ಆದ್ರೆ ದೇವರು ಹೇಳ್ತಾರೆ, ನೀನು ವಾಕ್ಯವನ್ನು ಕಾಪಾಡಿದ್ರೆ ನಾನು ನಿನ್ನನ್ನು ಕಾಪಾಡ್ತೇನೆ. ಆಮೇನ್. ನೀನು ವಾಕ್ಯವನ್ನು ಕಾಪಾಡಿಕೊಂಡ್ರೆ, ಯಾವ ಸಭೆ ದೇವರ ವಾಕ್ಯವನ್ನು ಕಾಪಾಡ್ತದೋ, ಯಾವ ವಾಕ್ಯ ದೇವರ ಯೋಜನೆಗಳನ್ನು ಪ್ರೊಟೆಕ್ಟ್ ಮಾಡ್ತದೋ, ಯಾವ ಜನರು ದೇವರ ವಾಕ್ಯವನ್ನು ಕಾಪಾಡಿಕೊಳ್ತಾರೆ, ಅವರನ್ನು ದೇವರು ಇಕ್ಕಟ್ಟಿನಲ್ಲಿ ಕಾಪಾಡುವವರಾಗಿದ್ದಾರೆ. ಆಮೇನ್. ಇವತ್ತು ನಾವು ಪ್ರಾರ್ಥನೆ ಮಾಡ್ತೇವೆ, ದೇವರೇ ನನ್ನನ್ನು ಕಾಪಾಡು. ಆದ್ರೆ ದೇವರು ಹೇಳ್ತಾರೆ, ಈ ನನ್ನ ಸಹನ ವಾಕ್ಯಗಳು ನೀನು ನಿನ್ನ ಹೃದಯದಲ್ಲಿ, ನಿನ್ನ ಜೀವಿತದಲ್ಲಿ, ನಿನ್ನ ಸಭೆಯಲ್ಲಿ, ನಿನ್ನ ಕುಟುಂಬದಲ್ಲಿ ನೀನು ಕಾಪಾಡಿದ್ರೆ ನೀನು ಹಾಲೆಲೂಯ ರಕ್ಷಿಸಲ್ಪಡ್ತೀಯ. ಆಮೇನ್. ಹಾಗಾದ್ರೆ ದೇವರು ನಮ್ಮಲ್ಲಿ ಬಯಸುವಂತದ್ದು, ನಾವು ದೇವರ ವಾಕ್ಯಗಳನ್ನು ಕಾಪಾಡಿಕೊಳ್ಬೇಕು. ನಾವು ದೇವರ ರಾಜ್ಯಕ್ಕಾಗಿ ಪ್ರಯಾಸ ಪಡಬೇಕು. ದೇವರ ಚಿತ್ತಕ್ಕೆ ನಾವು ಒಳಪಡಬೇಕು. ಅದು ದೇವರು ನನ್ನಲ್ಲಿ ನಿನ್ನಲ್ಲಿ ಬಯಸುವಂಥದ್ದು. ಆಮೇನ್. ಯಾವಾಗ ನಾವು ಅದನ್ನು ಮಾಡ್ತೇವೆ, ಖಂಡಿತವಾಗಿ ನಮ್ಮ ಪರಿಸ್ಥಿತಿಗಳು ಇದ್ದಾಗಿರುವುದಿಲ್ಲ, ಎಲ್ಲ ಪರಿಸ್ಥಿತಿಗಳು ಬದಲಾಗುವಂಥದ್ದಾಗಿದೆ. ಈ ವಾಕ್ಯದ ಮೂಲಕವಾಗಿ ಕರ್ತನ ನಮ್ಮನ್ನು ಆಶ್ರಯಿಸಲಿ. ಕೊನೆಯದಾಗಿ ವಾಕ್ಯ ಹೇಳ್ತದೆ, ಹೀಗೆ ಕರೆಯಲ್ಪಟ್ಟವರು ಬಹು ಜನ, ಆಯಲ್ಪಟ್ಟವರು ಸ್ವಲ್ಪ ಜನ. ಇವತ್ತು ಆರಿಸಲ್ಪಟ್ಟಂತ ಗುಂಪಿನಲ್ಲಿ ನಾನು ನೀನು ಇರುವುದಾದ್ರೆ ಖಂಡಿತವಾಗಿ ನಾವು ದೇವರ ರಾಜ್ಯದ ಅಮೂಲ್ಯವಾದ ಮುತ್ತುಗಳು. ಆಮೇನ್. ಈ ಲೋಕದಲ್ಲಿ ನಮಗೆ ಸಂಕಟ ಇದೆ, ತೊಂದರೆ ಇದೆ, ಕಷ್ಟಗಳಿದೆ. ಆದರೆ ಒಂದು ನೀನು ಗಮನಿಸು, ನೀನು ದೇವರ ರಾಜ್ಯದಲ್ಲಿ ಆರಿಸಲ್ಪಟ್ಟಿರುವಂತ, ಬಿತ್ತಿರುವಂತ ಅಮೂಲ್ಯವಾದ ಬೀಜವಾಗಿದೆ. ನಿನ್ನನ್ನು ಈ ಲೋಕದಲ್ಲಿ ಯಾರು ಕೆಡಿಸ್ಲಿಕ್ಕೆ ಆಗಲ್ಲ, ಯಾರು ಕೂಡ ನಷ್ಟಪಡಿಸ್ಲಿಕ್ಕೆ ಆಗಲ್ಲ, ಯಾರು ಕೂಡ ಹೇಳುವುದಿಲ್ಲ ನೀನು ಸಹಾಯ ಮಾಡೋದಕ್ಕೆ ನಿನ್ನನ್ನು ಶಾಪ ಇರ್ತೀನಿ, ಅದು ಮಾಡ್ತೀನಿ. ಯಾವ ಶಾಪ, ಯಾವ ಕಾರ್ಯ ನಿನ್ನನ್ನು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ದೇವರು ಒಬ್ಬರನ್ನು ಆಶೀರ್ವದಿಸಿದ ಮೇಲೆ ಈ ಲೋಕದ ಯಾವ ಶಾಪವು ಅವರ ಮೇಲೆ ಪ್ರಕಟವಾಗಲಿಕ್ಕೆ ಸಾಧ್ಯವಿಲ್ಲ. ಬೈಬಲ್ ಹೇಳ್ತದೆ, ನಾನು ನಿನ್ನನ್ನು ಆಶೀರ್ವದಿಸಿದ್ದೇನೆ, ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತವಾದ ಪ್ರೇಮದಿಂದಲೇ, ಅದಕ್ಕಾಗಿ ಮಮತೆ ಎಂಬ ಹಗ್ಗದಿಂದ ನಾನು ನಿನ್ನನ್ನು ಕಟ್ಟಿದ್ದೇನೆ. ಆಮೇನ್. ಈ ವಾಕ್ಯವನ್ನು ನೆನೆಸಿಕೊಂಡು ಇರುವ ಸ್ಥಳದಲ್ಲಿ ಪ್ರಾರ್ಥನೆ ಮಾಡಿರಿ. ಸ್ವಾಮಿ, ಲೋಕದಲ್ಲಿ ಸಂಕಟ ಉಂಟು, ಅವಮಾನ ಉಂಟು, ನನ್ನ ಪ್ರಾರ್ಥನಾ ಜೀವಿತಗಳು ಬಿದ್ದು ಹೋಗಿದೆ, ನಾನು ಕೆಲವು ಸರಿ ನನ್ನ ವಿಷಯಗಳಲ್ಲಿ ನಾನು ತಪ್ಪಿ ಹೋಗಿದ್ದೇನೆ, ನನ್ನ ಜೀವಿತದಲ್ಲಿ ಅನೇಕ ಸಂಗತಿಗಳಲ್ಲಿ ನಾನು ನಿನಗೆ ದೃಢವಾಗಿ ನಿಲ್ಲಿಲ್ಲ ಸ್ವಾಮಿ. ಲೋಕದ ಕಾಟಾಚಾರವಿರುವಂತಹ ಜನಗಳೊಂದಿಗೆ ವ್ಯರ್ಥವಾಗಿ ಸಮಯ ಕಳೆಯುವ ಜನಗಳ ಮಾತುಗಳನ್ನು ಕೇಳಿದ್ದೆ, ನನ್ನ ಕಮಿಟ್ಮೆಂಟ್ ಅನ್ನು ನಾನು ಅನೇಕ ಬಾರಿ ಕಳೆದುಕೊಂಡಿದ್ದೇನೆ. ಇವತ್ತು ನಾನು ದೃಢವಾದ ಒಂದು ಒಪ್ಪಂದ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಅನೇಕ ಕರೆಯಲ್ಪಟ್ಟವರು ಕೈ ಬಿಡಲ್ಪಟ್ಟರು, ಮದುವೆಗೆ ಬರ್ಲಿಕ್ಕೆ ಆಗ್ಲಿಲ್ಲ, ಅವರು ಅಯೋಗ್ಯರೆಂಬುದಾಗಿ ಹೇಳಿದ್ಯಾ. ಇವತ್ತು ಯೋಗ್ಯತೆ ಇಲ್ಲದ ನನ್ನನ್ನು ನಿನ್ನನ್ನು ಆರಿಸಿದೆ. ಏನಕ್ಕಂದ್ರೆ ಯೋಗ್ಯವುಳ್ಳಂತ ರಾಜ್ಯಕ್ಕೆ ಪ್ರವೇಶ ಮಾಡುವುದಕ್ಕಾಗಿ. ಈ ವಾಕ್ಯದ ಮೂಲಕವಾಗಿ ಕರ್ತನ ನಮ್ಮನ್ನು ಆಶೀರ್ವದಿಸುವ ಹಾಗೆ ಈ ಸಮಯದಲ್ಲಿ ಯಾರಾದ್ರೂ ಒಬ್ಬರು ಸ್ವರವೆತ್ತಿ ಪ್ರಾರ್ಥನೆ ಮಾಡ್ರಿ, ಒಬ್ಬರು ಸ್ವರವೆತ್ತಿ ಪ್ರಾರ್ಥನೆ ಮಾಡ್ರಿ. ಎಸ್ ಲಾರ್ಡ್. Yes, Lord. ಸ್ತೋತ್ರ. ನಿಮ್ಮ ವಾಕ್ಯವು ಕೇಳಿದ ಹಾಗೆ ಕಲಿಮೆ, ನಿಮ್ಮ ವಾಕ್ಯದಲ್ಲಿ ದೃಢವಾಗಿ ನಿಲ್ಲುವ ಹಾಗೆ, ನಿಮ್ಮ ಸಹನ ವಾಕ್ಯವನ್ನು ಕಾಪಾಡಿಕೊಳ್ಳುವ ಹಾಗೆ, ಶೋಧನೆಯ ಕರ್ತನೆ ಎದುರಿಸುವ ಹಾಗೆ, ಎಲ್ಲ ರೀತಿ ಇಕ್ಕಟ್ಟುಗಳಿಂದ ಕರ್ತನೆ ನನ್ನನ್ನು ಬಿಡಿಸುವ
ಭರವಸೆ ಬಿಟ್ಟವರಾಗಿ ಕರ್ತನೆ ದೇವರೇ ಹಾಲೆಲೂಯಾ ನಿರೀಕ್ಷೆ ಉಳ್ಳವರಾಗಿ ಕರ್ತನೆ ಹಾಲೆಲೂಯಾ ನಿಮ್ಮನ್ನೇ Yes, Lord. ಅಲ್ಲಿ ಎದುರು ನೋಡುವಂತಹ ಮನಸ್ಥಿತಿಗಳನ್ನ ನಮಗೆ ನೀಡಿದೆ ಸಪ್ಪ Amen. ಯಾವುದೋ ರೀತಿಯ ಕರ್ತನೆ ಉರಬು ಶಬಲರಬು. ಹಾಲೆಲೂಯಾ ಕರ್ತನೆ ಕೆಲಸಗಳಿಗೋ ವ್ಯಕ್ತಿಗಳಿಗೋ ಕರ್ತನೆ ಯಾವುದಕ್ಕೂ ಕರ್ತನೆ ಯಾರನ್ನು ಸ್ವಾಮಿ ದೃಷ್ಟಿಸುವವರು ಆದರೆ ಕರ್ತನೆ ನಿಮ್ಮನ್ನೇ ದೃಷ್ಟಿಸುವವರಾಗುವಂತೆ ಕರ್ತನೆ ಇದನ್ನು ಮಾಡೋದಕ್ಕಾಗಿ ನಿಮಗೆ ಸ್ತೋತ್ರ 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 ಅಯೋಗ್ಯರಾದಂತ ನಮ್ಮನ್ನ ಸ್ವಾಮಿ ನಿಮ್ಮ ರಕ್ತದ ಮೂಲಕವಾಗಿ ಶುದ್ಧೀಕರಿಸಿ ಆಮೆನ್. ಯೋಗ್ಯರನ್ನಾಗಿ ಮಾಡಿ ಕರ್ತನೆ ಹಾಲೆಲೂಯಾ 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 ನಿಮ್ಮ ಪರಲೋಕ ರಾಜ್ಯದಲ್ಲಿ ಕರ್ತನೆ ಹಾಲೆಲೂಯಾ ನಿಮ್ಮ ಪರಲೋಕ ರಾಜ್ಯದ ಕರ್ತನೆ ಕಾರ್ಯವನ್ನು ಅರಿತುಕೊಳ್ಳುವ ಹಾಗೆ ಸ್ವಾಮಿ ನಿಮ್ಮ ರಾಜ್ಯವು ಕರ್ತನೆ ನಮ್ಮ ಮಧ್ಯದಲ್ಲಿ ಕರ್ತನೆ ಹಾಲೆಲೂಯಾ ಇದರ ರಾಜ್ಯವು ನಮ್ಮ ಮಧ್ಯದಲ್ಲಿ ಇರುವಂತ Lord. ಅದಕ್ಕಾಗಿ ಸ್ತೋತ್ರ ಪೂರಭಾಷೆ. ರಾಜ್ಯದಲ್ಲಿ ಸ್ವಾಮಿ ಕರ್ತನೆ ನಾವು ಫಲಕೊಡುವವರಾಗುವಂತೆ ಕರ್ತನೆ ನೀವು ಮೆಚ್ಚುವ ರೀತಿಯಲ್ಲಿ ಕರ್ತನೆ ನಾವಿರುವಂತೆ ನಿಸ್ವಾರ್ಥ ಜೀವಿತದ ಕರ್ತನೆ ಹಾಗೆ ನೀವು ಜೀವಿತವನ್ನು ನಿಮಗಾಗಿ ಜೀವಿಸುವಂತ ಕೃಪೆಯನ್ನು ಕೊಡುತ್ತಿದ್ದರೆ ನೀವು ನಡೆಸಿರಿ ಕರ್ತನೆ ಕೇಂದ್ರದಲ್ಲಿ ವಾಕ್ಯದ ಮೂಲಕವಾಗಿ ನಮ್ಮೆಲ್ಲರ ಪ್ರತಿಯೊಬ್ಬರನ್ನು ಸ್ವೀಕರಿಸಿರಿ ವಾಕ್ಯವನ್ನು ಕೇಳಿದರೆ ನಾವು ಬಿಟ್ಟುಬಿಡದ ಹಾಗೆ ಈ ವಾಕ್ಯವನ್ನು ಧ್ಯಾನಿಸಿ ಕರ್ತನೆ ಅಲ್ಲಿ ಚಿತ್ತವನ್ನ ಮಾಡೋದು ಕೃಪೆಯನ್ನ ಕೊಡುವುದಕ್ಕಾಗಿ ನಿಮಗೆ ಸ್ತೋತ್ರ 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 ಇದನ್ನೆಲ್ಲ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಸುರಿಸಲ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ ಆಮೆನ್ ಆಮೆನ್.